सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्तानं नमो सिद्धानं नमो आयर्यानं नमो अध्यायानं नमो लोये सवसाहूनम् एषो पञ्चनमुक्कारो सौवपावपनाशनो मङ्गलानं च सौवेशिम् अडमं हवै मङ्गलम् अडमं हवै मङ्गलम् चेलाता श्री गौतम गुरुने वीर प्रभु के वाणी को सूत्र रहे गुरु परंपरा से नमन करू जिन वाणी को चर्चा 53 भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को आत्म वैभव पाने को। जय बोलो पंच परमेष्ठी भगवान की जय हो। जय बोलो 24 तीर्थंकर भगवान की जय हो। जय बोलो जिनवाणी माता की जय हो। जय बोलो चारित्र चक्रवर्ती आचार्य श्री शांति सागर जी महाराज की जय हो। जय बोलो संत शिरोमणि आचार्य गुरुवर विद्यासागर जी महाराज की जय हो। जय बोलो आचार्य प्रवर श्री समय सागर जी महाराज की जय हो। जय बोलो परम पूज्य निर्यापक श्रमण श्री नियम सागर जी महाराज की जय हो। जय बोलो परम पूज्य मुनि श्री प्रशांत सागर जी महाराज की जय हो। समस्त आचार्य संघ की जय हो। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ಕನ್ನಡದಲ್ಲಿ ನಾವು ರಚಿಸಲ್ಪಟ್ಟ ಅಂದರೆ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಈ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದಂತಹ ಔಪಶಮಿಕ, ಶಾಯಿಕ, ಕ್ಷಾಯೋಪಶಮಿಕ, ಔದೈಕ, ಪಾರಿಣಾಮಿಕ ಈ 5 ಭಾವಗಳ 53 ಭಾವಗಳಾಗ್ತವೆ. ಆ 53 ಭಾವಗಳನ್ನ ಕುರಿತು ಚರ್ಚೆ ಮಾಡಿದ್ದಾರೆ. ಇದರಲ್ಲಿ ನಾವು ಆ 53 ಭಾವಗಳನ್ನ ಗುಣಸ್ಥಾನ ಸಾಮಾನ್ಯದ ಅಪೇಕ್ಷದಿಂದಲೂ ಮಾರ್ಗಣಾ ಸ್ಥಾನಗಳಿಂದಲೂ ಹಾಗೂ ಮಾರ್ಗಣಾ ಸ್ಥಾನಗಳು ಹಾಗೂ ಗುಣಸ್ಥಾನಗಳಿಂದಲೂ ತಿಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವಗಳನ್ನ ಇಲ್ಲಿ ಪರ್ಯಾಪ್ತಕ ಹಾಗೂ ಅಪರ್ಯಾಪ್ತಕ ಅಪೇಕ್ಷದಿಂದ ಭೇದ ಮಾಡಿ ಮೊದಲಿಗೆ ಪರ್ಯಾಪ್ತಕರಲ್ಲಿ ಆಗುವಂತಹ ಭಾವಗಳನ್ನ ತಿಳಿಯುವ ಪ್ರಯತ್ನ ಆಗಿದೆ. ಇವಾಗ ನಾವು ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಮಾರ್ಗಣಾ ಸ್ಥಾನಗಳಲ್ಲಿ ಹಾಗೂ ಗುಣಸ್ಥಾನಗಳಲ್ಲಿ ಯಾವ ಯಾವ ಭಾವಗಳು ಆಗಲಿಕ್ಕೆ ಸಾಧ್ಯ ಇದೆ ಮತ್ತು ಆಗುತ್ತವೆ ಅನ್ನುವಂಥ ವಿಷಯವನ್ನ ತಿಳಿಯುತ್ತಾ ಇದ್ದೇವೆ. ಅದರಲ್ಲಿ ಮೊದಲಿಗೆ ಗತಿ ಮಾರ್ಗಣದಲ್ಲಿ 4 ಗತಿ ಮಾರ್ಗಣ ಬರ್ತದೆ. ಆ 4 ಮಾರ್ಗಣಗಳಲ್ಲಿ ಅಂದ್ರೆ ನರಕಗತಿ, ತಿರ್ಯಂಚಗತಿ, ಮನುಷ್ಯಗತಿ, ದೇವಗತಿ ಈ 4 ಮಾರ್ಗಣಗಳಲ್ಲಿ ಹಾಗೂ ಗುಣಸ್ಥಾನಗಳಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಏನಾಗಬಹುದು ಅನ್ನೋದನ್ನ ಸ್ವಲ್ಪ ನೋಡಿದ್ದೇವೆ. ಆಮೇಲೆ ಎರಡನೇದು ಇಂದ್ರಿಯ ಮಾರ್ಗಣ ಇದೆ. ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯಗಳಲ್ಲಿ, ಚತುರೇಂದ್ರಿಯಗಳಲ್ಲಿ, ಪಂಚೇಂದ್ರಿಯಗಳಲ್ಲಿ ಹಾಗೂ ಕಾಯ ಮಾರ್ಗಣಗಳಲ್ಲಿ, ರಸಕಾಯಿಕಗಳಲ್ಲಿ ಅನ್ನುವಂಥ ವಿಷಯವನ್ನ ತಿಳಿತಾ ಇದ್ದೇವೆ. ಇನ್ನು ಮುಂದೆ ಗ್ರಂಥದ ಅನುಸಾರ ಏನು ವಿಷಯ ನಮಗೆ ತಿಳಿಸ್ಲಿಕ್ಕೆ ಇದೆ ಅನ್ನುವಂಥದ್ದನ್ನ ನೋಡುವುದು. ಪೇಜ್ ನಂಬರ್ 111. 2 ಇಂದ್ರಿಯ, 3 ಕಾಯ, 4 ಯೋಗ ಮಾರ್ಗಣಿ. ಇದರ ಓದಬೇಕ್ರಿ, ನಮಗುದಿಲ್ಲ. ಪಂಚೇಂದ್ರಿಯ
ಹಾಗೂ ತ್ರಸ್ತಾಯಿತ. ಅದಾಗಿದೆ. ಇನ್ನೊಂದೇನೋ ಉಳಿದಿದೆ. ನಿವೃತ್ತಿ ಅಪರ್ಯಾಪ್ತಕದ್ದಾಗಿದೆ, ಲಬ್ಧಿ ಅಪರ್ಯಾಪ್ತಕದ್ದು ಹೇಳ್ಬೇಕು. ಅದ್ರಾಗನರಿ ಎರಡು ಮಾತ್ರ ಮ್ಯಾಕ್ ಕೊಟ್ಟಾರಿದ ವಿಶೇಷತೆ ಕೊಟ್ಟಾರಿ. ಯೋಗ ಮಾರ್ಗಣೆಯಲ್ಲಿ ಔದಾರಿಕ ಮಿಶ್ರಕಾಯ ಯೋಗ, ವೈಖರಿಕ ಮಿಶ್ರಕಾಯ ಯೋಗ, ಆಹಾರಕ ಮಿಶ್ರಕಾಯ ಯೋಗ ಹಾಗೂ ಕಾರ್ಮಣ ಕಾಯ ಯೋಗದಲ್ಲಿ ಅಪರ್ಯಾಪ್ತ ಅವಸ್ಥೆ ಇರುತ್ತದೆ. ಇದರಲ್ಲಿ ಭಾವ ಸಾಮಾನ್ಯ ಔದಾರಿಕ ಮಿಶ್ರಕಾಯ ಯೋಗ, ವೈಖರಿಕ ಮಿಶ್ರಕಾಯ ಯೋಗ, ಆಹಾರಕ ಮಿಶ್ರಕಾಯ ಯೋಗ ಹಾಗೂ ಕಾರ್ಮಣ ಕಾಯ ಯೋಗದ ಸಮಾನವಾಗಿ ಇರುತ್ತದೆ. ಈಗ ಪಂಚೇಂದ್ರಿಯ ಲಬ್ಧಿ ಅಪರ್ಯಾಪ್ತ. ಅದರಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ, ಕ್ಷಾಯಿಕ ಯಾವುದು ಇರುವುದಿಲ್ಲ. ಕ್ಷಯೋಪಶಮಿಕ 9, ಔದಯಿಕ 14, ಪಾರಿಣಾಮಿಕ 3, ಒಟ್ಟು 26 ಭಾವಗಳು. ಇದರ ವಿಶೇಷತೆ ಪಂಚೇಂದ್ರಿಯ ಲಬ್ಧಿ ಅಪರ್ಯಾಪ್ತಕದಲ್ಲಿ ಮಾತ್ರ 2 ಗತಿಗಳು ಇರುತ್ತವೆ ಹಾಗೂ ಗುಣಸ್ಥಾನಗಳಲ್ಲಿಯ 1ನೇ ಗುಣಸ್ಥಾನ ಮಾತ್ರ ಇರುತ್ತದೆ. ಇನ್ ಮುಂದೆ ಲಬ್ಧಿಯ ಅಪರ್ಯಾಪ್ತಕ ಪಂಚೇಂದ್ರಿಯ ಜೀವದಲ್ಲಿ ಏನೇನ್ ಆಗಬಹುದು? ಇಲ್ಲಿ 2 ವಿಷಯಗಳನ್ನ ನೋಡುವುದಿದೆ. ನಾವು ಮಾರ್ಗಣಗಳನ್ನ ಕೂಡಿಸಿಕೊಟ್ಟಿದ್ದಾರೆ. ಪಂಚೇಂದ್ರಿಯ ಮಾರ್ಗಣ ಮತ್ತು ರಸಕಾಯ ಮಾರ್ಗಣ ಎರಡನ್ನೂ ಸೇರಿಸಿ ಹೇಳಿದ್ದಾರೆ. ಅಲ್ಲಿ ಒಟ್ಟಾರೆಯಾಗಿ ಈಗಿರುವಂತ ವಿಷಯ ಏನು ಅಂದ್ರೆ ಪಂಚೇಂದ್ರಿಯ, ಅದು ಯಾವುದೇ ಆಗಿರಲಿ ಪಂಚೇಂದ್ರಿಯ, ಅದರಲ್ಲಿ ಲಬ್ಧಿಯ ಅಪರ್ಯಾಪ್ತಕ. ಲಬ್ಧಿಯ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಭಾವ ಒಂದೂ ಇರುವುದಿಲ್ಲ. ಲಬ್ಧಿಯ ಅಪರ್ಯಾಪ್ತಕದ ಪಂಚೇಂದ್ರಿಯ ಜೀವ ಎಲ್ಲೆಲ್ಲಿದ್ದಾವೆ? ಎರಡೇ ಗತಿಯಲ್ಲಿರೋದು. ದೇವಗತಿಯಲ್ಲಿ ಲಬ್ಧಿಯ ಅಪರ್ಯಾಪ್ತಕ ಇರುವುದಿಲ್ಲ. ನರಕಗತಿಯಲ್ಲಿ ಕೂಡ ಲಬ್ಧಿಯ ಅಪರ್ಯಾಪ್ತಕ ಜೀವ ಇರುವುದಿಲ್ಲ. ಲಬ್ಧಿಯ ಅಪರ್ಯಾಪ್ತಕ ಅಂದ್ರೆ ಯಾವ ಜೀವ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುವ ಕಾರ್ಯ ಪ್ರಾರಂಭ ಮಾಡಿದೆ, ಆದ್ರೆ ಪೂರ್ಣ ಆಗುವುದೇ ಇಲ್ಲ, ಆಗುವುದರಲ್ಲಿ ಮರಣ ಆಗುತ್ತದೆ, ಅಂತ ಜೀವನನ್ನ ಲಬ್ಧಿಯ ಅಪರ್ಯಾಪ್ತಕ ಜೀವ ಅಂತ ಕರೀತಾರೆ. ಅಂತಹ ಜೀವಗಳಲ್ಲಿ ಔಪಶಮಿಕ ಭಾವಗಳು ಅಂದ್ರೆ ಔಪಶಮಿಕ ಸಮ್ಯಕ್ತ್ವ, ಚಾರಿತ್ರ ಇಂತಹ ಭಾವಗಳು ಇರುವುದಿಲ್ಲ. ಕ್ಷಾಯಿಕ ಭಾವಗಳು ಕೂಡ ಯಾವುದು ಒಂದು ಇರುವುದಿಲ್ಲ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ ಕೂಡ ಇರುವುದಿಲ್ಲ. ಅಜ್ಞಾನ ಭಾವ ಇರುವುದೇನು? ಕುಮತಿ ಕುಶುತ ಇರುತ್ತವೆ. ಕುಮತಿ ಕುಶುತ 2 ಅಜ್ಞಾನ ಭಾವಗಳು ಇರ್ತದೆ. ಈ 2 ಅಜ್ಞಾನ ಭಾವಗಳು ಮಾತ್ರ ಇರ್ತವೆ. ಕ್ಷಾಯೋಪಶಮಿಕದಲ್ಲಿ ಜ್ಞಾನ ಇರುವುದಿಲ್ಲ. ಪಂಚೇಂದ್ರಿಯ ಜೀವ ಇದೆ, ಯಾವುದೇ ಗತಿಯ ಜೀವ ಅಲ್ಲ. ಕೇವಲ 2 ಗತಿಯ ಜೀವಗಳನ್ನ ಮಾತ್ರ ಲೆಕ್ಕದಲ್ಲಿ ತೆಗೆದುಕೊಳ್ಳಬೇಕು. ಯಾಕೆಂದ್ರೆ ಪಂಚೇಂದ್ರಿಯ ಲಬ್ಧಿಯ ಅಪರ್ಯಾಪ್ತಕರಿರುವುದು ತಿರ್ಯಂಚರಲ್ಲಿ ಹಾಗೂ ಮನುಷ್ಯರಲ್ಲಿ ಮಾತ್ರ. ಆಮೇಲೆ ದರ್ಶನ ಭಾವಗಳು ಕೂಡ 2 ಇರ್ತವೆ. ಚಕ್ಷು ದರ್ಶನ, ಅಚಕ್ಷು ದರ್ಶನ. ಇನ್ನು ಲಬ್ಧಿಗಳು, ಕ್ಷಾಯೋಪಶಮಿಕ ಲಬ್ಧಿ ಭಾವಗಳು 5 ಇರ್ತವೆ. ಅದು ಎಂಥದ್ದೇ ಜೀವ ಇರಲಿ 5 ಇರಲೇಬೇಕು. ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಉಪಭೋಗ, ಕ್ಷಾಯೋಪಶಮಿಕ ವೀರ್ಯ, ಹೀಗೆ 5 ಭಾವಗಳನ್ನ ಹೇಳಿದ್ದಾರೆ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿಯ ಸಮ್ಯಕ್ತ್ವ, ಚಾರಿತ್ರ, ಸಂಯಮ ಇವು ಯಾವೂ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂತಂದ್ರೆ
ಇಲ್ಲಿ ಪರ್ಯಾಪ್ತಿಗಳು ಪೂರ್ಣ ಆಗೋದು ಇಲ್ಲ ಮತ್ತು ಪೂರ್ಣ ಆಗ್ಲಿಕ್ಕೂ ಇಲ್ಲ. ಆಮೇಲೆ ಲಬ್ಧಿ ಅಪರ್ಯಾಪ್ತಕದಲ್ಲಿ ಜನ್ಮ ತಕೊಳ್ತಾ ಇದೆ ಅಂತಂದ್ರೆ ಅಲ್ಲಿ ನಿಯಮದಿಂದ ಮಿಥ್ಯಾತ್ವವೇ ಇರ್ತದೆ, ಮತ್ತಿನ್ನೇನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟಾಯ್ತು? ಕ್ಷಮಿಕದ್ದು 9 ಭಾವಗಳಾಗ್ತವೆ. ಇನ್ನು ಔದಯಿಕ ಭಾವಗಳು ಕರ್ಮದ ಉದಯದಿಂದಾಗುವ ಭಾವಗಳಲ್ಲಿ ಕೇವಲ 2 ಗತಿಯ ಉದಯ ಇದೆ. ಒಂದು ತಿರ್ಯಂಶ ಗತಿಯ ಉದಯ ಇದೆ, ಇನ್ನೊಂದು ಮನುಷ್ಯ ಗತಿಯ ಉದಯ ಇದೆ. ಹಾಗಾಗಿ 2 ಗತಿಯ ಜೀವಗಳಲ್ಲಿ ಇದು ಗತಿ ಉದಯ ಅಂದ್ರೆ ಯಾವುದು ಪಂಚೇಂದ್ರಿಯ ಲಬ್ಧಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ತಿರ್ಯಂಶ ಗತಿಯ ಔದಯಿಕ ಭಾವ ಇರಲಿಕ್ಕೆ ಸಾಧ್ಯ ಇದೆ, ಮನುಷ್ಯಗತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಕಷಾಯಗಳ 4 ಇದೆ: ಕ್ರೋಧ, ಮಾನ, ಮಾಯಾಲೋಭ. ಲಬ್ಧಿಯ ಪರ್ಯಾಪ್ತಕ ಜೀವರಲ್ಲಿ ಪಂಚೇಂದ್ರಿಯರಲ್ಲಿ ನಿಯಮದಿಂದ ನಪುಂಸಕ ವೇದವೇ ಇರುತ್ತದೆ. ಅನ್ಯ ಯಾವ ವೇದಗಳು ಕೂಡ ಲಬ್ಧಿಯ ಪರ್ಯಾಪ್ತಕರಲ್ಲಿ ಇರುವುದಿಲ್ಲ. ನೋಡ್ರಿ, ಮನುಷ್ಯ ಪಂಚೇಂದ್ರಿಯ ಸಂಜ್ಞಿ ಪಂಚೇಂದ್ರಿಯ ಅದು ಎಂಥದ್ದೇ ಇರಲಿ, ಲಬ್ಧಿಯ ಪರ್ಯಾಪ್ತಕ ಇದ್ರೂ ಅದು ಸಂಜ್ಞಿ ಪಂಚೇಂದ್ರಿಯ ಅಂತಾನೆ ಇದೆ. ಆದ್ರೆ ಪರ್ಯಾಪ್ತಿಗಳು ಪೂರ್ಣ ಆಗೋದಿಲ್ಲ, ಅಲ್ಲಿ ನಿಯಮದಿಂದ ನಪುಂಸಕವೇ ಇರ್ತದೆ. ನೆನ್ಪಿಟ್ಕೊಳ್ಳಿ, ಲಬ್ಧಿಯ ಪರ್ಯಾಪ್ತಕ ಮನುಷ್ಯರು ನಿಯಮದಿಂದ ನಪುಂಸಕ ವೇದ ಭಾವವನ್ನೇ ಹೊಂದಿರ್ತಾರೆ. ಯಾವುದೇ ಇರಲಿ, ಮನುಷ್ಯರೇ ಇರ್ತಾರೆ ಅಂದ್ಮೇಲೆ ತಿರ್ಯಂಶರದಂತೆ ಒಂದು 100% ಇರ್ತದೆ, ಇದು 100% ಇರ್ತದೆ. ಅದು ನಿಯಮದಿಂದ ಸಂಯೋಜಿತ ಜೀವಿಗಳೇ ಅಲ್ವಾ ಬಯಜಿ? ಹೌದು, ಸಮೂರ್ಷನರೇ ಇರ್ತಾರೆ. ನಪುಂಸಕ ವೇದ ಅಂತ ತಿಳ್ಕೊಬೇಕು ಬಯಜಿ. ಹಂಗಾಗಿ ನಪುಂಸಕ ವೇದನೆ ಇರುತ್ತೆ ಅಂತ ಅಂದ್ರೆ ಸಮೂರ್ಛನ ಜೀವಿಗಳೇ ಇರ್ತಾರೆ ಇರಬಹುದು. ನಪುಂಸಕ ವೇದದ ಉದಯ ಇರೋದ್ರಿಂದಾನೇ ಸಮೂರ್ಷನದಲ್ಲಿ ಹುಟ್ಟುತ್ತಾರೆ. ನಪುಂಸಕ ಇರೋರೆಲ್ಲ ಸಮೂರ್ಷನ ಆಗೋದಿಲ್ಲ. ನಪುಂಸಕ ಇರುವವರು ಸಮೂರ್ಛನದಲ್ಲಿ ಹುಟ್ಟಬಹುದು ಅಷ್ಟೇ. ಸಮೂರ್ಛನರೆಲ್ಲ ನಪುಂಸಕರು ಆಗಬಹುದು, ಆದ್ರೆ ನಪುಂಸಕರೆಲ್ಲ ಸಮೂರ್ಛನ ಅಲ್ಲ. ನರಕದಲ್ಲಿ ಇರುವವರು ನಪುಂಸಕರಿದ್ದಾರೆ, ಅವರು ಸಮೂರ್ಛನರಲ್ಲ. ಹೀಗೆ ಮಿಥ್ಯಾ ದರ್ಶನ ಇರ್ತವೆ. ಎಲ್ಲಿ? ಪಂಚೇಂದ್ರಿಯ ಲಬ್ಧಿಯ ಪರ್ಯಾಪ್ತಕರಲ್ಲಿ ಮಿಥ್ಯಾತ್ವ ಇರ್ತದೆ. ಹಾಗಾಗಿ ಮಿಥ್ಯಾ ದರ್ಶನ ಇದೆ, ಅಜ್ಞಾನ ಭಾವ ಇದೆ, ಅಸಂಯಮ ಭಾವ ಇದೆ, ಅಸಿದ್ಧತ್ವನೂ ಇದೆ. ಲೇಷಗಳಲ್ಲಿ ಅಶುಭ ಲೇಷಗಳೇ ಇರೋದು, 3 ಅಶುಭ ಲೇಷಗಳೇ ಇರ್ತವೆ ಪಂಚೇಂದ್ರಿಯ ಲಬ್ಧಿಯ ಪರ್ಯಾಪ್ತಕರಲ್ಲಿ. ಔದಯಿಕ ಭಾವಗಳು ಎಷ್ಟಾಯ್ತು? 14. ಇನ್ನು ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳು ಇರ್ತವೆ: ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಯಾಕೆಂದ್ರೆ ಮಿಥ್ಯಾತ್ವದ ಉದಯದಲ್ಲಿ ಭವ್ಯ ಜೀವನೂ ಇರ್ಲಿಕ್ಕೆ ಸಾಧ್ಯ, ಅಭವ್ಯ ಜೀವನೂ ಇರ್ಲಿಕ್ಕೆ ಸಾಧ್ಯ. ಹಾಗಾಗಿ 3 ಪಾರಿಣಾಮಿಕ ಭಾವಗಳು ಎಲ್ಲ ಸೇರಿ 26 ಭಾವಗಳಾಗುತ್ತವೆ. ಇದು ಪಂಚೇಂದ್ರಿಯ ಲಬ್ಧಿಯ ಪರ್ಯಾಪ್ತಕ ಮಾರ್ಗಣದಲ್ಲಿ ಬರುವಂತಹ ಭಾವಗಳ ಸಂಖ್ಯೆ. ಇವ್ರದ್ದು ಟೈಮಿಂಗ್ ಎಷ್ಟಿರ್ತದೆ ಗೊತ್ತಾ? ಪಂಚೇಂದ್ರಿಯರಿಗೆ ಸಂಬಂಧ ಬರುವುದಿಲ್ಲ ಅದು ಏಕೇಂದ್ರಿಯರಿಗೆ ಸಂಬಂಧಪಡ್ತದೆ. 8 ಬಾರಿ ಅಂತ ಏನೋ ಓದಿದ್ದಾನೆ. ಪಂಚೇಂದ್ರಿಯರದು 24 ಭಾವಗಳಾಗ್ತವೆ. ಎಷ್ಟು? ಹೌದು, ಕ್ಷುದ್ರ ಭಾವದ 24 ಬಯಜಿ. ಇದು ಒಂದು ಅಂತರ್ಮುಹೂರ್ತದಲ್ಲಿ 24 ಭಾವಗಳು. ಅಂತರ್ಮುಹೂರ್ತದಲ್ಲಿ
ಪಂಚೇಂದ್ರಿಯದ ಕ್ಷುದ್ರ ಭವಗಳು 24 ಆಗ್ತವೆ. ತಿಳಿತು? ನೋಡ್ರಿ, 24 ಅಂತಂದ್ರೆ ಇದು ಸ್ವತಂತ್ರವಾದ 24 ಅಲ್ಲ. ಈ ಒಟ್ಟು ಜೀವದ ಏಕೇಂದ್ರಿಯದಿಂದ ಪಂಚೇಂದ್ರಿಯದ ತನಕ ಎಲ್ಲಾ ಜೀವರುಗಳ ಕ್ಷುದ್ರ ಭವಗಳನ್ನ ಸೇರಿಸಿ ಏನು ಒಂದ್ ಅಂತರ್ಮುಹೂರ್ತದಲ್ಲಿ ಹೇಳಿದಾರಲ್ಲ, ಅದರಲ್ಲಿ ಸಮ್ಮಿಲಿತವಾಗುವ 24 ಇವು, ಸ್ವತಂತ್ರವಾದ 24 ಅಲ್ಲ. ಈಗ ಏಕೇಂದ್ರಿಯದಲ್ಲಿ ಒಂದೊಂದು ಕಾಯಿಕದಲ್ಲಿ 6012 6012 6012 ಹೀಗೆ ಬರುತ್ತಲ್ಲ. ದ್ವೀಂದ್ರಿಯದಲ್ಲಿ 80, ತ್ರೀಂದ್ರಿಯದಲ್ಲಿ 60, ಚತುರೇಂದ್ರಿಯದಲ್ಲಿ 40, ಎಲ್ಲಾ ಸೇರಿ ಬರೀ ಪಂಚೇಂದ್ರಿಯದ ಮಾತ್ರ ಅಂತರ್ಮುಹೂರ್ತದಲ್ಲಿ 24 ಅಲ್ಲ. ಈ ಏಕೇಂದ್ರಿಯದಿಂದ ಪಂಚೇಂದ್ರಿಯದವರೆಗಿನ ಭವಗಳಿದಾವಲ್ಲ, ಆ ಅಂತರ್ಮುಹೂರ್ತದಲ್ಲಿ ಪಂಚೇಂದ್ರಿಯದ ಭವಗಳಾದ್ರೆ ಹೆಚ್ಚಂದ್ರೆ 24 ಆಗ್ತವೆ. ತಿಳಿತು? ಬೇರೆ ಭಾವಗಳು ಇರುತ್ತೆ 24 ಜೊತೆಗೆ ಪಂಚೇಂದ್ರಿಯ 24 ಅಲ್ಲದೆ ಒಂದು ಅಂತರ್ಮುಹೂರ್ತದಲ್ಲಿ ಒಂದು ಅಂತರ್ಮುಹೂರ್ತದಲ್ಲಿ ಏಕೇಂದ್ರಿಯದ 5 ಭೇದಗಳು 6,005 ಭೇದಗಳಲ್ಲ. ಎಷ್ಟು ಏಕೇಂದ್ರಿಯದ ಭೇದಗಳಾಗ್ತವೆ ಅಷ್ಟು. 6,012 6,012 6,012 ಎಲ್ಲ ಅದೆಲ್ಲ ಬರುತ್ತಲ್ಲ ಬಯಜಿ ಅದ್ರಲ್ಲಿ. ಹನ್ನೊಂದು ಸಲ 6,012 ಕೂಡಿಸ್ಬೇಕು, ಆಮೇಲೆ 80 ಕೂಡಿಸ್ಬೇಕು, ಆಮೇಲೆ 60 ಕೂಡಿಸ್ಬೇಕು, ಆಮೇಲೆ 40 ಕೂಡಿಸ್ಬೇಕು, ಆಮೇಲೆ 24 ಕೂಡಿಸ್ಬೇಕು. ಎಷ್ಟಾಗುತ್ತೆ? 66,000 36 ಅಲ್ಲ, 336 ಸರಿ ಇದೆ. 66,336 ಕ್ಷುದ್ರ ಭವಗಳು ಅಂತ ಏನ್ ಬರುತ್ತಲ್ಲ, ಆ ಎಲ್ಲದರ ಪೈಕಿ ಪಂಚೇಂದ್ರಿಯ ಅಷ್ಟು ಒಂದು ಅಂತರ್ಮುಹೂರ್ತದೊಳಗೆ ಹೆಚ್ಚಂದ್ರೆ ಕ್ಷುದ್ರ ಭವಗಳು ಒಂದು ಜೀವಕ್ಕೆ ಇಷ್ಟ ಆಗಬಹುದು ಈ ದೇಶದಲ್ಲಿ ಇರ್ತದೆ. ಕಂಟಿನ್ಯೂಸ್ ಅಲ್ಲ, ಬಟ್ ಹಿಂಗ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಹೀಗಾಗುತ್ತೆ. ಇನ್ ಪಂಚೇಂದ್ರಿಯ ಮಾಡ್ಕೊಳ್ಳಿ, ಪದ್ಮಕ್ಕ ಮ್ಯೂಟ್ ಮಾಡ್ಕೊಳ್ಳಿ. ಪಂಚೇಂದ್ರಿಯದ್ದು ಕ್ಷುದ್ರ ಭವಗಳನ್ನು ಕೂಡ ಜಗನ್ನದಿಂದಲೂ ಲೆಕ್ಕ ಹಾಕಿದ್ರೇನು ಕೂಡ ಅದು ಕೂಡ ಒಂದು ಅಂತರ್ಮುಹೂರ್ತನೇ ಆಗ್ತದೆ. ಯಾಕೆಂದ್ರೆ ನೋಡ್ರಿ, ಪಂಚೇಂದ್ರಿಯದ ಕ್ಷುದ್ರ ಭವ ಏಕೇಂದ್ರಿಯದ ಕ್ಷುದ್ರ ಭವದಕ್ಕಿಂತ ದ್ವೀಂದ್ರಿಯದ ಸ್ವಲ್ಪ ಹೆಚ್ಚು ಟೈಮ್ ತಗೋತದೆ, ದ್ವೀಂದ್ರಿಯದಕ್ಕಿಂತ ತ್ರೀಂದ್ರಿಯದ ಸ್ವಲ್ಪ ಹೆಚ್ಚು ಟೈಮ್ ತಗೋತದೆ, ತ್ರೀಂದ್ರಿಯದಕ್ಕಿಂತ ಚತುರೇಂದ್ರಿಯದ ಸ್ವಲ್ಪ ಹೆಚ್ಚು ಟೈಮ್ ತಗೋತದೆ, ಚತುರೇಂದ್ರಿಯದಕ್ಕಿಂತ ಪಂಚೇಂದ್ರಿಯದ ಇನ್ನೊಂಚೂರು ಹೆಚ್ಚು ಟೈಮ್ ತಗೋತದೆ. ಟೈಮ್ ತಗೋತದೆ ಅನ್ನೋದ್ರಲ್ಲಿ ಟೈಮ್ ಬಹಳ ಆಗಿರ್ತದೆ, ಆದ್ರೆ ಅಷ್ಟು ಟೈಮ್ ತಗೊಳ್ಳೋದಿಲ್ಲ. ಆದ್ರೆ ಆ ಏಕೇಂದ್ರಿಯಕ್ಕೆ ಹೋಲಿಸಿದ್ರೆ ಇದ್ರದ್ದೆಲ್ಲ ಹೆಚ್ಚಿರ್ತದೆ ಅಷ್ಟೇ, ಅದು ಬಹಳ ಕಡಿಮೆ ಆಗ್ತದೆ. ಇದು ಆಹಾರ ಶರೀರದ ಬರೋವರೆಗೂ ಅಷ್ಟೇ ಇರುತ್ತೆ, ಮತ್ತೆ ಮುಂದಕ್ಕೆ ಯಾವುದೂ ಹೋಗೋದಿಲ್ಲ. ಏಕೆಂದ್ರಿಯದಿಂದ ಪಂಚೇಂದ್ರಿಯದಿಂದ ಅವಾಗ ಟೈಮ್ ಏನು ತಗೊಳ್ತೇವೆ ಮತ್ತೆ ಪರ್ಯಾಪ್ತಕದಲ್ಲಿ ಇಲ್ಲ. 6 ಪರ್ಯಾಪ್ತಿಗಳ ಯಾವ್ದು ಇಂದ್ರಿಯ ಎಷ್ಟು ಇಂದ್ರಿಯ ಉಳ್ಳ ಜೀವ ಇದೆಯಲ್ಲ ಅಷ್ಟು ಪರ್ಯಾಪ್ತಿಗಳನ್ನ ಪೂರ್ಣ ಮಾಡ್ಕೊಳ್ಳಿಕ್ಕೆ ಏಕಕಾಲದಲ್ಲೇ ಪ್ರಾರಂಭ ಮಾಡಿರ್ತದೆ. ಆದ್ರೆ ಯಾವ್ದು ಒಂದು ಪೂರ್ಣ ಆಗೋದಿಲ್ಲ. ಶರೀರದ ಪರ್ಯಾಪ್ತಿಗೆ ಬಂದಿದ ತಕ್ಷಣ ಅವು ಮರಣ ಹೊಂದು ಬಿಡ್ತವೆ. ಯಾವ್ದು ಒಂದು ಪರ್ಯಾಪ್ತಿ ಪೂರ್ಣ ಆಗೋದಿಲ್ಲ, ಆಹಾರನೂ ಆಗೋದಿಲ್ಲ, ಶರೀರನೂ ಆಗೋದಿಲ್ಲ. ಇನ್ನು ಉಳಿದ ಇಂದ್ರಿಯಗಳಲ್ಲಿ ಅದು ಎಷ್ಟು ಇಂದ್ರಿಯಗಳು ಉಳ್ಳ ಜೀವ ಇದೆ ಅದು ಯಾವುದು ಕೂಡ ಆಹಾರನೂ ಪೂರ್ಣ ಆಗೋದಿಲ್ಲ. ಅಷ್ಟೊಂದು ಮರಣ ಹೊಂದಿ ಇನ್ನೊಂದ್ ಕಡೆ ಮತ್ತೆ ಕ್ಷುದ್ರ ಆಗತ್ತೆ. ಪಂಚೇಂದ್ರಿಯದ ಲಬ್ಧಿಯ ಪರ್ಯಾಪ್ತಕ ಭೋಗಗಳು ಕೂಡ ಬಹಳ ಕಡಿಮೆ ಅಂತರ್ಮುಹೂರ್ತದ ಕಾಲದಲ್ಲಿ ತನ್ನ ಕ್ಷುದ್ರ ಭೋಗಗಳನ್ನ ಧಾರಣೆ ಮಾಡ್ತಾ ಇರ್ತದೆ. ಹೀಗೆ ಪಂಚೇಂದ್ರಿಯ ಲಬ್ಧಿಯ ಪರ್ಯಾಪ್ತಕ ಜೀವರ
ಭಾವಗಳು 26 ಭಾವಗಳಾಗಲು ಸಾಧ್ಯ. ತಿಳಿದು ತಿಳಿದು ಎಷ್ಟು ಸೂಕ್ಷ್ಮತೆ ಇದೆ, ಎಷ್ಟು ಸಮಯನೂ ಸಹ ಹಿಡಿಯಲ್ಲ ಹಂಗೆ ಮರಣ ಹೊಂದುತ್ತವೆ ಅಂದ್ರೆ ಕರ್ಮ ಮಾಡಿರಬಹುದು. ಅದೇ ಪಂಚೇಂದ್ರಿಯ ಮನುಷ್ಯಕ್ ಬಂದಿದ್ರೆ ಏನೇನೋ ಸಾಧಿಸ್ಬೋದಾಗಿತ್ತಲ್ಲ ಅಭಿಯಾಜ್. ಮನುಷ್ಯ ನೋಡ್ರಿ, ಪಂಚೇಂದ್ರಿಯನೇ ಇದೆ. ಮನುಷ್ಯ ಕೂಡ ಅಲ್ಲಿ ಲಬ್ಧಿಯ ಪರ್ಯಾಪ್ತಕದಲ್ಲಿ ಹುಟ್ಲಿಕ್ಕೆ ಸಾಧ್ಯ ಇದೆ. ಮನುಷ್ಯ ಪರ್ಯಾಯನೇ ಇರ್ತದೆ ಅಲ್ಲಿ ಕೂಡ, ಆದ್ರೆ ಪರ್ಯಾಪ್ತಿ ಪೂರ್ಣ ಆಗೋದಿಲ್ಲ. ನೋಡ್ರಿ, ಸರಿ ಹುಟ್ಟಿ ಹುಟ್ಟಿ ಸಾಯ್ತಾರಲ್ಲ ಅಭಿಯಾಜ್ ಅವರು. ಹುಟ್ಟಿದಾಗ ಅದು ಸಾರ್ಥಕ ಜೀವನ ಆಗಿರ್ಲಿಲ್ಲ ಅಂದ್ರೆ ಹುಟ್ಟಿ ಹುಟ್ಟಿ ಸಾಯಿಸ್ತದೆ ಅಷ್ಟೇ. ಯಾವಾಗ ಹಳೆ ಕರ್ಮ ಕಲಿಯೋದ್ರಲ್ಲೇ ಕಾಲ ಕಳೆಯುತ್ತೆ, ಹೊಸ ಕರ್ಮ ಕಟ್ಕೊಳ್ಳಲ್ಲ. ಇಲ್ಲ, ಹೊಸ ಕರ್ಮನೂ ಕಟ್ಕೊಳ್ಳತ್ತೆ. ಹೊಸ ಕರ್ಮ ಕಟ್ಕೊಲಿಲ್ಲ ಅಂದ್ರೆ ಅದ್ರ ಸಂಸಾರ ಮುಂದುವರಿಯುವುದಿಲ್ಲ. ಹೆಂಗ್ ಕಟ್ಕೊಳ್ಳೋದಾಗ್ತದೆ? ಕಟ್ಟಿಕೊಳ್ಳುತ್ತದೆ. ಹೇಗೆ ಕಟ್ಟಿಕೊಳ್ಳುತ್ತದೆ ಅಂತಂದ್ರೆ, ಈಗ ನೋಡ್ರಿ, ಒಂದು ಸೂರ್ಯನ ಕಿರಣಗಳು ಭೂಮಿಗೆ ಬರ್ತಾ ಇವೆ ಅಲ್ಲ. ಸಹಜವಾಗಿ ಬಿಸಿಲು ಬೀಳ್ತಾ ಇದ್ರೆ ಏನಂತದೇನ್ ಬದಲಾವಣೆ ಕಂಡು ಬರೋದಿಲ್ಲ, ಎಲ್ಲಾ ಕಡೆ ಬೆಳಕು ಹರಡಿರುತ್ತೆ. ಅದನ್ನೇ ಒಂದು ದುರ್ಬಿನ್ ತಗೊಂಡು ಒಂದು ಕಾಗದಕ್ಕೆ ಒಂದು ಸೆಂಟ್ರಲೈಸ್ಡ್ ಮಾಡಿ ಹಿಡಿದ್ರೆ, ಆ ಬೆಳಕಿನ ಕಿರಣಗಳನ್ನು ಒಂದೇ ಪಾಯಿಂಟ್ ಅಲ್ಲಿ ಬೀಳೋ ತರ ನೋಡ್ಕೊಂಡ್ರೆ, ಅಗಲವಾಗಿರೋ ಎಲ್ಲಾ ವಿಸ್ತರಿತವಾದಂತಹ ಬೆಳಕಿನ ಕಿರಣಗಳನ್ನ ಒಂದು ಗಾಜಿನ ಮೂಲಕ ಹಾಯಿಸಿ ಒಂದು ಕೇಂದ್ರ ಬಿಂದುವಿನಲ್ಲಿ ಅದನ್ನ ಕೇಂದ್ರೀಕೃತ ಮಾಡಿದ್ರೆ ಅಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ ತಾನೆ. ಹೌದು ಹೌದು. ಸಹಜವಾಗಿ ಸೂರ್ಯನಿಗೆ ಹಿಡಿದಂತ ಹಾಳೆಗೆ ಬೆಂಕಿ ಹತ್ತೋದಿಲ್ಲ. ಆದ್ರೆ ಒಂದು ಸೆಂಟರ್ ಪಾಯಿಂಟ್ ಅನ್ನ ಟಾರ್ಗೆಟ್ ಮಾಡಿ ಹಿಡಿದಂತ ಕಾಗದದ ಮೇಲೆ ಬೆಂಕಿ ಹತ್ಕೊಳ್ಳುತ್ತೆ. ಕಾರಣ ಏನು? ಇಷ್ಟು ದೊಡ್ಡ ಬಿಸಿಲಿನ ಜಗೆಗೆ ಕಾಗದ ಸುಡ್ಲಿಲ್ಲ. ಒಂದು ಸಣ್ಣ ಬೆಳಕಿನ ಒಂದು ಕಾನ್ಸಂಟ್ರೇಟೆಡ್ ಬೆಳಕನ್ನ ಅಲ್ಲಿ ಹಿಡಿದಿದ್ರಿಂದ ಅಲ್ಲಿ ಬೆಂಕಿ ಹತ್ಕೋತೆ. ನಮಗನ್ಸಿದೆ ಬೆಳಕಿನ ಕಿರಣಗಳನ್ನ ನಾವಲ್ಲಿ ಕಡಿಮೆ ಮಾಡಿದೆವು ಅಂತ ಅನ್ಕೊಂಡಿರ್ತೇವೆ, ಆದ್ರೆ ಕಡಿಮೆ ಆಗಿಲ್ಲ. ಅದು ಬೆಳಕಿನ ಕಿರಣಗಳ ಕೇಂದ್ರೀಕೃತ ಆಗಿದೆ ಅಷ್ಟೇ, ಕಡಿಮೆ ಆಗಿಲ್ಲ. ಅರ್ಥ ಆಯ್ತಾ? ಹಾಗೇನೆ ಜೀವದ ಶಾರೀರಿಕ ಇಂದ್ರಿಯಗಳು ಎಷ್ಟೆಷ್ಟೇ ಕಡಿಮೆ ಆಗ್ತಾ ಹೋಗ್ತಾವಲ್ಲ, ಅವಸ್ಥಾ ಹೆಂಗೆ ಏನಾಗ್ತದಲ್ಲ, ಹಂಗ ಕರ್ಮದ ಉದಯ ಬಂದ ಕೂಡ ತೀವ್ರವಾಗಿರ್ತದೆ. ಅರ್ಥ ಆಯ್ತು? ಜ್ಞಾನದಲ್ಲಿರೋದೇ ಮಹಾ ಪಾಪ. ಅಜ್ಞಾನದಲ್ಲಿರುವುದೇ ಮಹಾಪಾಪ. ಮಹಾ ಮಿಥ್ಯಾತ್ವದಲ್ಲಿ ಒಂದು ಭೇದ ಕೂಡ ಇದೆ, ಅಜ್ಞಾನ ಮಿಥ್ಯಾತ್ವ. ಹೌದು. ಯಾಕೆ ಅಜ್ಞಾನದಲ್ಲಿ ಇರಬೇಕು ಅಂತ ಕೇಳ್ತದೆ ಕರ್ಮ. ಕರ್ಮ ಕೇಳಿದ್ರೆ ನನಗೆ ಅಜ್ಞಾನಿ ಆಗು ಅಂತ ಹೇಳಿದ್ದನಾ ಕೇಳ್ತದೆ. ಉತ್ತರ ಕರ್ಮ ಮಾಡಿರೋದ್ರಿಂದನೇ ಕರ್ಮ ಅನುಭವಿಸ್ತಾರೆ. ನನ್ನ ರಾಗದ್ವೇಷಗಳಿಂದ ನಾನು ಅಜ್ಞಾನಿಯಾಗಿದ್ದೇನೆ. ಎಷ್ಟು ಪ್ರತಿಶತದಲ್ಲಿ ರಾಗದ್ವೇಷ ಹೆಚ್ಚಾಗ್ತವೆಯೋ ಅಷ್ಟು ಅಜ್ಞಾನದ ಪ್ರಮಾಣ ಹೆಚ್ಚಾಗ್ತಾನೆ ಹೋಗ್ತದೆ. ಹೇಗೆ ರಾಗದ್ವೇಷದ ಪ್ರಮಾಣ ಅಜ್ಞಾನ ಭಾವ ಹೆಚ್ಚಾಗ್ತದೆ, ಅಷ್ಟು ಮೋಹದ ಬಿಗಿತ ಹೆಚ್ಚಾಗ್ತಾ ಹೋಗ್ತದೆ. ತಿಳಿದ್ರಿ? ಇಲ್ಲಿ ಯಾವುದೂ ಸಹಜವಾಗಿ ಆಗುವಂಥದ್ದಲ್ಲ, ಎಲ್ಲವೂ ಪ್ರಯತ್ನದಿಂದನೇ ಆಗ್ತಾ ಇದೆ. ನಾವೇನ್ ಮಾಡ್ತೇವೆ ಅದೇ ಆಗತ್ತೆ, ಇದು ಪಕ್ಕ. ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ, ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲ ನಾವು ಹಿಂದೆ ಏನೇನ್ ಮಾಡಿ ಪೆಂಡಿಂಗ್ ಉಳಿಸಿದ್ ಬಂದಿದ್ದೇವೆ ಕೆಲಸ, ಅದು ಗೊತ್ತಿಲ್ಲ. ಅದಿಲ್ಲಿ ಕಂಟಿನ್ಯೂ ಆಗಬಹುದು. ಅರ್ಥ ಆಯ್ತು? ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ಪ್ರತಿಯೊಂದು ನೋಡ್ರಿ, ನಾವು ಎಲ್ಲ ಕರ್ಮಗಳ ಫಲ ಅನುಭವಿಸೋದು ಏನ್ ಅವಶ್ಯಕತೆ ಇಲ್ಲ. ಆದ್ರೆ ಏನನ್ನ ಅನುಭವಿಸ್ತಾ ಇದ್ದೇವೆ ಅದು ಕರ್ಮದ ಫಲವೇ ಆಗಿದೆ. ಇದು ಒಂದು ಲೈನ್ ಅರ್ಥ ಮಾಡ್ಕೋಬೇಕು ನಾವು. ಎಂತ ಅರ್ಥ? ನಾವೇನ್ ಅನುಭವಿಸ್ತಾ ಇದ್ದೇವೆ ಅದೆಲ್ಲ ಕರ್ಮದ ಫಲನೇ ಇದೆ. ಆದ್ರೆ ಕರ್ಮಗಳನ್ನೆಲ್ಲ ಅನುಭವಿಸುವ ನಿಯಮವೇನಿಲ್ಲ. ಏನಿದ್ರ ಅರ್ಥ? ಎಲ್ಲ ನಾವು ಏನ್ ಕರ್ಮ ಮಾಡಿದ್ವಿ ಅದನ್ನ ಮಾತ್ರ ಅನುಭವಿಸ್ತೀವಿ, ಮಾಡದೇ ಇರೋ ಕರ್ಮ ಇಲ್ಲ.
ಎಲ್ಲವನ್ನು ಕರ್ಮವನ್ನು ಅಂದ್ರೆ ಪುರುಷಾರ್ಥದ ಮೂಲಕ ಕೆಲವೊಂದು ಕರ್ಮವನ್ನ ನಾವು ಮೀರಿ ನಮ್ಮ ಪುರುಷಾರ್ಥದಿಂದ ಅದನ್ನ ತಡ್ಕೋಬಹುದು. ಆದ್ರೆ ಉದೀರ್ಣ ಹಾಗೆ ಆಗುತ್ತೆ ಅಂತ ಸರಿಯಾಗಿ ತಿಳ್ಕೊಂಡಿದ್ದೀರಿ. ನೋಡ್ರಿ, ನಾವೀಗ ಏನ್ ಅನುಭವಿಸ್ತಾ ಇದ್ದೇವೆ ಅದು ಕರ್ಮದ ಫಲ, ಇದ್ರಲ್ಲೇನೂ ಡೌಟ್ ಇಲ್ಲ. ಆದರೆ ಮಾಡಿದ ಎಲ್ಲ ಕರ್ಮವನ್ನು ಅನುಭವಿಸಲೇಬೇಕು ಅಂತ ಏನಿಲ್ಲ. ಅನುಭವಕ್ಕೆ ಬರುವ ಮೊದಲೇ ಅದನ್ನ ಬದಲಾಯಿಸ್ಲಿಕ್ಕೂ ಬರ್ತದೆ, ಅದರ ಶಕ್ತಿ ಹೀನ ಮಾಡ್ಲಿಕ್ಕೂ ಬರ್ತದೆ, ಅದನ್ನ ಪೂರಾ ಅದರ ಶಕ್ತಿ ಇಲ್ಲದೆ ಇರುವಂತೆ ಮಾಡಿ ತೆಗೆದು ಹಾಕ್ಲಿಕ್ಕೂ ಬರ್ತದೆ. ಅಂದ್ರೆ ಅದರ ಅರ್ಥ ಏನು? ಪುರುಷಾರ್ಥ ಪ್ರತಿ ಸಮಯದಲ್ಲಿ ನಮ್ಮ ಪ್ರಯತ್ನದಲ್ಲಿ ಇದೆ. ಅದು ಯಾವಾಗ ಬೇಕಾದ್ರೂ ಅದನ್ನ ನಾವು ಬಳಸ್ಕೊಂಡ್ರೆ ನಾವು ಕರ್ಮದಿಂದ ಬಿಡಿಸ್ಕೊಳ್ಬಹುದು. ಆದ್ರೆ ಒಂದು ಸತ್ಯ ಏನು, ಮಾಡಿರೋದೆಲ್ಲ ಅನುಭವಿಸ್ಬೇಕಾಗಿಲ್ಲ, ಆದ್ರೆ ಅನುಭವಿಸ್ತಿರೋದೆಲ್ಲ ಕರ್ಮದ ಫಲನೇ. ಏನೇನ್ ಅನುಭವಿಸ್ತಾ ಇದ್ದೇವೆ ಅದೆಲ್ಲ ಕರ್ಮದ ಫಲನೇ. ಇದ್ರೊಳಗೆ ಒಂದು ಯಾರ್ದು ಗಿಫ್ಟ್ ಇಲ್ಲ. ತಿಳಿತು? ಮತ್ತಿನ್ ನಾ ಏನ್ ಮಾಡಿದ್ದೇನೆ ಅದನ್ನೆಲ್ಲ ಅನುಭವಿಸ್ಬೇಕು ಅಂತ ಅಂದ್ರೆ ಅದು ತಪ್ಪು. ನಾ ಏನ್ ಮಾಡಿದ್ದೀನಿ ಎಲ್ಲ ಅನುಭವಿಸ್ಬೇಕು ಅಂದ್ರೆ ತಪ್ಪು. ಮಾಡಿರೋದನ್ನ ಅನುಭವಿಸ್ಬೇಕು ಅಥವಾ ಮಾಡಿದ್ದನ್ನ ಅನುಭವಿಸ್ಬೇಕು, ಇದು ಸರಿ ಇದೆ. ಆದ್ರೆ ಮಾಡಿದ್ದೆಲ್ಲ ಅನುಭವಿಸೋದೇನು ಅವಶ್ಯಕತೆ ಇಲ್ಲ. ಅನುಭವಿಸ್ತಾ ಇರೋದೆಲ್ಲ ಮಾಡಿದ್ದೇವೆ, ಇದು ಪಕ್ಕ. ಮಜಾ ಇದೆಯಲ್ಲ? ಕರ್ಮನೇ ವಿಚಿತ್ರ. ಕರ್ಮದಲ್ಲಿ ವಿಚಿತ್ರ ಶಕ್ತಿ ಬಂತು. ಹೇಗೆ ಬಂತು? ನಾವೇ ಅದಕ್ಕೆ ಶಕ್ತಿ ತುಂಬಿದ್ದೇವೆ ನಮ್ಮದೇ ಪುರುಷಾರ್ಥದಿಂದ. ಕೇಳು, ಎಷ್ಟು ಪರ್ಸೆಂಟೇಜ್ ಅಲ್ಲಿ ರಾಗ ಮತ್ತು ದ್ವೇಷ ಪರಿಣಾಮಗಳನ್ನ ಬಳಸಿದ್ದೇವೆಯೋ, ಮೋಹ ಪರಿಣಾಮವನ್ನ ಎಷ್ಟು ತುಂಬಿದ್ದೇವೆಯೋ ಅಷ್ಟು ಕರ್ಮದಲ್ಲಿ ಶಕ್ತಿ, ಫಲದಾಯಕ ಶಕ್ತಿ ಹೆಚ್ಚಾಗ್ತದೆ. ಕಷಾಯಗಳನ್ನ ಎಷ್ಟು ಬಳಸಿದೆವೋ ಅಷ್ಟು ಕರ್ಮದಲ್ಲಿ ಫಲ ಕೊಡುವ ಶಕ್ತಿ ಹೆಚ್ಚಾಗ್ತದೆ. ಯಾವುದನ್ನು ಇಲ್ಲಿ ಯಾವುದು ಇನ್ನೊಂದು ದ್ರವ್ಯ ಆಗಲಿ, ಇನ್ನೊಬ್ಬ ವ್ಯಕ್ತಿ ವಸ್ತು ಆಗಲಿ, ಇನ್ನೊಂದು ದ್ರವ್ಯ ನಮಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದಿಲ್ಲ. ನಾವು ತೊಂದರೆ ಮಾಡಿಕೊಳ್ಳಿಕ್ಕೆ ತಯಾರಾದಾಗ ಅದು ನಮ್ಮಂತೆ ವರ್ತಿಸ್ತದೆ ಅಷ್ಟೆ. ಅರ್ಥ ಆಯ್ತಾ? ತೊಂದರೆ ಮಾಡಿಕೊಳ್ಳಿಕ್ಕೆ ನಾವು ತಯಾರಿದ್ದೇವೆ, ಅದಕ್ಕಾಗಿ ತೊಂದರೆ ಕೊಡುವವರು ತಯಾರಿದ್ದಾರೆ. ನಮಗೆ ತೊಂದರೆ ಬೇಡ ಅಂತಂದ್ರೆ ನಾವು ಪಾರಾಗಬೇಕೆ ವಿನಃ ತೊಂದರೆ ಕೊಡುವವರನ್ನ ತಡೆಯುವ ಅವಶ್ಯಕತೆ ಇಲ್ಲ. ಅವ್ರು ಕೊಡ್ತಾನೆ ಇಲ್ಲ, ನಾವು ಕೊಡಿ ಅಂತ ಅವ್ರಿಗೆ ಬೇಡಿತಾ ಇದ್ದೇವೆ, ಕೈ ಮುಗಿದು ಕೇಳ್ಕೊತಾ ಇದ್ದೇವೆ, ಅದಕ್ಕೆ ಅವ್ರು ಕೊಡ್ತಿದ್ದಾರೆ. ಕರ್ಮ ಅದು ಮೊದಲೇ ನಿರ್ಜೀವ ಇದೆ, ಅದ್ರಲ್ಲಿ ಚೇತನಾ ಶಕ್ತಿ ಇಲ್ಲ. ಅಂಥದ್ರಲ್ಲಿ ಅದೇನ್ ಮಾಡ್ಲಿಕ್ಕೆ ಸಾಧ್ಯ? ನಾನು ಅದನ್ನ ಬಾ ನನಗೆ ಕಷ್ಟ ಕೊಡು, ನನಗೆ ಹಿಚುಕು, ನನಗೆ ನರಕಕ್ಕೂ ತೋರಿಸು, ನನಗೆ ತಿದೇನ್ ಜಗತ್ತಿಗೆ ಒಯ್ದು ಹಾಕು ಅಂತ ನಾವು ಅದನ್ನ ಆ ರೀತಿ ನಾವು ಕೆಲಸ ಮಾಡಿಸ್ಕೋತಾ ಇದ್ದೇವೆ. ಅದರಿಂದ ಅರ್ಥ ಆಯ್ತು? ಹಾಗಾದ್ರೆ ಪರಿಣಾಮವನ್ನು ಸರಿಯಾಗಿ ಇಟ್ಕೊಳ್ಳೋದ್ರೊಳಗೆ ಪುರುಷಾರ್ಥ ಇದೆ. ಪರಿಣಾಮ ಸರಿಯಾಗ್ತಾ ಹೋಗ್ತಿದೆ ಅಂತಂದ್ರೆ ಆಟೋಮೆಟಿಕಲಿ ನೋಡ್ರಿ, ಸೂರ್ಯ ಬಂದ ಅಂತಂದ್ರೆ ಬೆಳಕನ್ನ ಸೆಪರೇಟ್ ಆಗಿ ತಂದು ಕೊಡುವ ಅವಶ್ಯಕತೆ ಇಲ್ಲ. ಸೂರ್ಯ ಬಂದ ಅಂದ್ರೆ ಮುಗಿತಲ್ಲಿ, ಬೆಳಕು ಬಂತು, ಉಷ್ಣನು ಬಂತು. ಅರ್ಥ ಆಯ್ತಾ? ಹಾಗೇನೆ ಪರಿಣಾಮ ಸುಧಾರಿಸೋದು ಅಂತಂದ್ರೆ ಅದರ ಅರ್ಥ ಏನು? ಎಲ್ಲನೂ ಸುಧಾರಿಸ್ತಾ ಹೋಗ್ತದೆ. ಇಂಟರ್ನಲ್ಲಿ ನಮ್ಮಲ್ಲಿ ಶಕ್ತಿ ಇದೆ ಅಂತಂದ್ರೆ ಅದರ ಪ್ರಭಾವ ಹೊರಗಡೆ, ಸೂರ್ಯನಲ್ಲಿ ಬೆಳಕಿದೆ ಅನ್ನೋದ್ರಿಂದನೇ ಹೊರಗಡೆ ಬೆಳಕು ಬರ್ತಾ ಇದೆ. ಹೀಗೆ ಬೋಧಿ ಸಮಾಧಿ ಪರಿಣಾಮ ಶುದ್ಧಿ. ಬೋಧಿ ಸಮಾಧಿ ಪರಿಣಾಮ ಶುದ್ಧಿ. ಪರಿಣಾಮ ಶುದ್ಧಿ ಯಾವಾಗ ಆಗ್ತದೆ? ಬೋಧಿಯಿಂದ, ಸಮಾಧಿಯಿಂದ ಪರಿಣಾಮ ಶುದ್ಧಿ ಆಗ್ತದೆ. ಬೋಧಿ ಅಂದ್ರೆ ರತ್ನತ್ರಯ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ.
ಸಮಾಧಿ ಅಂತಂದ್ರೆ ಅದರಲ್ಲಿ ಒಂದಾಗಿ ಇರುವುದು, ರತ್ನತ್ರಯದಲ್ಲಿ ರತ್ನತ್ರಯವಾಗಿ ಇರುವುದು, ಅದು ಸಮಾಧಿ. ಇದರಿಂದ ಏನಾಯ್ತು? ಪಂಚಗ್ರಹೋ ಅಂತ ಹೇಳ್ತಾ ಇದ್ರು ಇವತ್ತು ಮಹಾರಾಜರು. ಇದೇ ಇದಕ್ಕೆ ಸೆಟ್ ಆಗುತ್ತಲ್ಲ ಭಯ್ಯಾಜಿ, ಇದಕ್ಕೆ ಸೂಟ್ ಆಗುತ್ತೆ. ಒಟ್ಟಾರೆಯಾಗಿ ಹೇಳುವಂತ ಭಾವ ಅರ್ಥ ಆಯ್ತಾ? ವಂದನಾ ಕರ್ಮ ಫಲ ಚೇತನ ಇದಕ್ಕೆ ಹೇಗೆ ಈಗ ಹೇಳಿದ ಸಿಚುವೇಶನ್ ಹೆಂಗೆ ಇದು ಮಾಡ್ಕೊಳ್ಳೋದು ಭಯ್ಯಾಜಿ? ಕರ್ಮ ಫಲ ಚೇತನ. ಕರ್ಮ ಅಂದ್ರೆ ಪುದ್ಗಲ ದ್ರವ್ಯ. ಕರ್ಮ ಫಲ ಯಾರಿಗೆ ಸಿಗ್ತಾ ಇದೆ ಅಂದ್ರೆ ಅದು ಚೇತನಕ್ಕೆ ಸಿಗ್ತಾ ಇದೆ. ಪುದ್ಗಲ ದ್ರವ್ಯದಿಂದ ಫಲ ಚೇತನಕ್ಕೆ ಸಿಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಕರ್ಮವನ್ನ ಮಾಡಿದವನು ಚೇತನ, ಅದಕ್ಕೆ ಕರ್ಮದ ಫಲ ಚೇತನಕ್ಕೆ ಸಿಗ್ತಾ ಇದೆ. ಕರ್ಮದ ಫಲ ಕರ್ಮಕ್ಕೆ ಸಿಗ್ತಾ ಇಲ್ಲ. ಅರ್ಥ ಆಯ್ತು? ಅಂದ್ರೆ ಪುದ್ಗಲ ಸಂಬಂಧಪಟ್ಟ ಹಾಗೆ ಭಯ್ಯಾಜಿ. ಕರ್ಮದ ಫಲ ಕರ್ಮ ಅನುಭವಿಸೋದಿಲ್ಲ. ಪುದ್ಗಲ ಹೇಗೆ ಕರ್ಮವನ್ನ ಅನುಭವಿಸ್ತದೆ? ಕರ್ಮವನ್ನ ಅನುಭವಿಸುವವರು ಯಾರು? ಅದು ಅನುಭವಿಸ್ತಾ ಇದೆ. ಯಾಕೆ ಅಂದ್ರೆ ಮಾಡಿದ ಕರ್ಮದ ಫಲ ಬಂತು. ಫಲ ಅದು ಸುಖ ದುಃಖ ಯಾವ್ದಾದ್ರು ಒಂದು ಅನುಭವಿಸ್ತಾ ಇದೆ ಅಲ್ಲ, ಅದ್ರ ಫಲ ಇದೆ, ರಿಸಲ್ಟ್ ಇದೆ. ಕರ್ಮ ಏನಿದೆ ಅದು ಒಂದು ವಸ್ತು ಇದೆ, ಪುದ್ಗಲದ ಪರಮಾಣು ಇದೆ. ಈ ಇದ್ರಲ್ಲಿ ಈ ಕರ್ಮ ಪರಮಾಣುಗಳು ಟಸಾಟಸ್ ತುಂಬಿದೆ ಅಂದ್ರೆ ಅದಕ್ಕೆ ಒಂದು ಸೂಜೆ ಮನೆ ಚುಚ್ಲಿಕ್ಕೂ ಜಾಗ ಇರ್ಲದಷ್ಟಿದೆ. ಆದ್ರೆ ಅದನ್ನ ಆಗ್ತಿದಾಗೆ ಭಾವ ಹೆಂಗ, ಅದು ಭಾವ ಎಷ್ಟು ಬೇಗ ಒಳ್ಳೇದಾಗ್ಲಿ ಕೆಟ್ಟ ಎಷ್ಟು ಜೋರ ತೀವ್ರಸ ಬಂದ್ಬಿಡುತ್ತ, ಅದನ್ನೇ ಹೇಗೆ ಕಂಡ್ರು, ಅದ್ ಯಾಕೆ ಹಾಕಿ ಬರುತ್ತದು ಆ ಜೀವಕ್ಕೆ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ನಂಗೆ. ಶಿವ ತನ್ನದೇ ಆದ ಸಾಮರ್ಥ್ಯವನ್ನ ಹೊಂದಿದೆ. ಜ್ಞಾನ ಮತ್ತು ದರ್ಶನ, ನೋಡುವುದು, ತಿಳಿಯುವುದು, ಇವೆರಡರಿಂದ ಏನು ಕೆಲಸ ಮಾಡ್ತೇವೆ ಅದರ ಅನುಕೂಲದಂತೆ ಅಲ್ಲಿ ಕರ್ಮದ ಆಶ್ರವ ಬಂಧ ಆಗ್ತದೆ. ಚೇತನ ಶಕ್ತಿ, ಜೀವದ ಕೆಲಸ ಎರಡೇ ಇರುವುದು, ನೋಡುವಂತಹ ಕೆಲಸ, ಯಾಕಂದ್ರೆ ದರ್ಶನೋಪಯೋಗ, ಜ್ಞಾನೋಪಯೋಗ, ನೋಡುವಂತ ಕೆಲಸ, ತಿಳಿಯುವಂತ ಕೆಲಸ. ಈ ತಿಳಿಯುವಂತ ಕೆಲಸ ಮೋಹಜನಿತವಾಗಿದೆ ಅಂತಂದ್ರೆ, ವಿಪರೀತವಾಗಿ ತಿಳಿತಾ ಇದೆ ಅಂತಂದ್ರೆ ಕರ್ಮದ ಬಂಧ ತೀವ್ರವಾಗಿ ನಡೀತಾ ಇದೆ, ಪಾಪ ಕರ್ಮದ ಬಂಧ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಕೆಲಸ ಉಲ್ಟಾ ಮಾಡಿದೆವು ನಾವು, ತಿಳಿಯುವಂತ ಕೆಲಸ ಉಲ್ಟಾ ಮಾಡಿದೆವು, ಅದಕ್ಕಾಗಿ ಉಲ್ಟಾ ಫಲ ಸಿಗ್ತದೆ. ಈಗ ಹರಿಯುವ ನೀರಿಗೆ ಎದುರಿಗೆ ಈಜ್ತಾ ಹೋದ್ರೆ ಆರಾಮಾಗಿ ಈಸ್ಬೋದಾ? ಇಲ್ಲ, ಕಷ್ಟ ಆಗುತ್ತೆ, ಬೇಗ ಸೋತು ಹೋಗ್ತೇವೆ ತಾನೆ. ಸೋತು ಹೋಗೋದೇನು, ಒಂದ್ 2 ಅಡಿ ಕೂಡ ಹೋಗೋದು ಕಠಿಣ ಆಗ್ತದೆ. ಯಾಕಂದ್ರೆ ರಭಸವಾಗಿ ಹರಿಯುವಂತ ಪ್ರವಾಹಕ್ಕೆ ಎದುರಾಗಿ ಈಜ್ಲಿಕ್ಕೆ ಆಗೋದಿಲ್ಲ. ಹಾಗೇನೆ ಸ್ವಭಾವ ಏನಿದೆ ಜೀವದ್ದು, ನೋಡುವ, ತಿಳಿಯುವ, ಇದು ಕೆಲಸ ಇದೆ ಅದರದ್ದು. ಅದು ಸರಿಯಾದ ದಿಕ್ಕಿನಲ್ಲಿತ್ತು ಅಂದ್ರೆ, ಸ್ವಭಾವಕ್ಕೆ ಅನುಕೂಲವಾಗಿತ್ತು ಅಂತಂದ್ರೆ ಆನಂದದಾಯಕವಾಗಿರ್ತದೆ. ಅಂದ್ರೆ ಹರಿಯುವ ನೀರಿಗೆ ಹರಿಯುವಿಕೆಯ ಅನುಗುಣವಾಗಿ ಈಸ್ತಾ ಹೋದ್ರೆ ವೇಗವಾಗಿ ಈಸ್ತಾ ಹೋಗ್ತೇವಲ್ಲ, ಹಾಗೇನೆ ಸ್ವಭಾವಕ್ಕನುಗುಣವಾಗಿ ಸ್ವಭಾವಕ್ಕನುಗುಣವಾಗಿ ವಿಚಾರಗಳು ಅಥವಾ ಜೀವದ ನೋಡುವ ಮತ್ತು ತಿಳಿಯುವ ಕೆಲಸ ಆಗ್ತಾ ಇದೆ ಅಂತಂದ್ರೆ ಅದು ಈ ಪಾಪ ಕರ್ಮಗಳಿಂದ, ಶುಭ ಕರ್ಮಗಳಿಂದ ಬಿಡಿಸ್ಕೊಳ್ತದೆ, ಬಂಧ ಮಾಡಿಕೊಳ್ಳುವುದಿಲ್ಲ. ಅದ್ರ ವಿರುದ್ಧವಾದ, ಸ್ವಭಾವದ ವಿರುದ್ಧವಾದ ಕಾರ್ಯ ಮಾಡ್ತಾ ಇದೆ ಅಂತಂದ್ರೆ ವಿರುದ್ಧವಾದ ಕರ್ಮಗಳು, ವಿರುದ್ಧವಾದ ಸಂಸಾರಿಕ ಅವಸ್ಥೆ ಪ್ರಾಪ್ತ ಆಗ್ತದೆ. ಇಷ್ಟೇ ಇರೋದು. ಹೌದು, ಕೆಲಸ ಎರಡೇ, ನೋಡೋದು, ತಿಳಿಯೋದು. ಅದ್ರಲ್ಲಿ ಜಜ್ಮೆಂಟ್ ಬರೋದು ತಿಳಿಯೋದ್ರಿಂದ. ಅರ್ಥ ಆಯ್ತು? ಜೈನೇಂದ್ರ ವೈರಿ, ಈ ಅವಸ್ಥೆ ಬೇರೆ 2 ಗತಿನಲ್ಲಿ ಯಾಕೆ ಸಾಧ್ಯ ಇಲ್ಲ? ಯಾವ್ದು? ಈ
ಪಂಚಗತಿ ತ್ರಿಯಂಚಗತಿ ಅಷ್ಟಕ್ಕೆ ಸೀಮಿತವಾದಂಗೆ ಚರ್ಚೆ ಮಾಡಿದ್ವಿ. ಪರ್ಯಾಪ್ತಕದ್ದು ಹೌದು. ಅದು ಬೇರೆ ಏನು ಉಳಿದಂತೆ ದೇವಗತಿ ನರಗತಿಯಲ್ಲಿ ಯಾಕೆ ಈ ಅವಸ್ಥೆ ಇವು ಬರೋದಿಲ್ಲ? ಇದು ಔದಾರಿಕ ಕಾಯಯೋಗದವರಿಗೆ ಸಂಬಂಧಪಟ್ಟದ್ದಾಗಿರುವುದರಿಂದ ವೈಕ್ರಿಕ ಕಾಯಯೋಗದವರಲ್ಲಿ ಸಮೂರ್ಛನ ಜೀವರು ಅಂದ್ರೆ ಈ ಲಬ್ಧಿಯ ಪರ್ಯಾಪ್ತಕ ಅವಸ್ಥೆ ಅಲ್ಲಿ ಇರುವುದಿಲ್ಲ. ಅದು ಪ್ರಕೃತಿ ಸಹಜವಾದ ಒಂದು ವ್ಯವಸ್ಥೆ, ಗುಣ ಇದೆ. ಬೈ ನೇಚರ್ ಆಯ್ತು. ಹೌದು. ಇಲ್ಲಿಯೂ ಕೂಡ ಔದಾರಿಕ ಶರೀರದವರಲ್ಲಿಯೂ ಕೂಡ ಔದಾರಿಕ ಶರೀರವುಳ್ಳ ವ್ಯವಸ್ಥೆಯಲ್ಲಿ ಕೂಡ ಭೋಗ ಭೂಮಿಯವರೆಗೆ ಇಲ್ಲ ಲಬ್ಧಿಯ ಪರ್ಯಾಪ್ತಕ, ಅಲ್ಲಿಲ್ಲ. ಇದು ಕರ್ಮ ಭೂಮಿಯಲ್ಲಿ ಮಾತ್ರ ಇರ್ತದೆ ಲಬ್ಧಿಯ ಪರ್ಯಾಪ್ತಕ ಜೀವ. ಅದರದೇ ಆದಂತಹ ಒಂದು ವಿಶೇಷತೆ ಇರ್ತದೆ. ಈಗ ಕರ್ಮ ಭೂಮಿಗಳು ಎಷ್ಟೆಲ್ಲ ಇದ್ರೂ ಕೂಡ ಆರ್ಯಖಂಡದಿಂದ ಮೋಕ್ಷಕ್ಕೆ ಹೋಗುವುದಂತ ಸಿದ್ಧಾಂತ ಇದೆಯಲ್ಲ, ಅದರದೊಂದು ಮಹಿಮೆ ಇರ್ತದೆ. ಹಾಗೇನೆ ಇಂಥ ಜೀವರುಗಳು ಕೂಡ ಉತ್ಪನ್ನ ಆಗ್ಲಿಕ್ಕೆ ಇಂಥದ್ದೇ ವ್ಯವಸ್ಥೆ ಇರ್ತದೆ. ಈಗ ದೇವಲೋಕ, ನರಕ ಲೋಕ ಮತ್ತೆ ಭೋಗಭೂಮಿಯಲ್ಲಿ ನಿಯಮದಿಂದ ಎಲ್ಲರನ್ನು ನಿವೃತ್ತಿ ಅಪರ್ಯಾಪ್ತಕರೇ ಆಗಿರ್ತಾರೆ. ಜನ್ಮದ ಅಂತರ್ಮುಹೂರ್ತ ಮೊದಲಿಗೆ ನಿವೃತ್ತಿ ಅಪರ್ಯಾಪ್ತಕರು ಇರ್ತಾರೆ. ಇನ್ ಲಬ್ಧಿ ಅಪರ್ಯಾಪ್ತಕ ನಿವೃತ್ತಿ ಅಪರ್ಯಾಪ್ತಕ ಎರಡೂ ಬರುವುದು ಕರ್ಮಭೂಮಿಯಲ್ಲಿ. ಮನುಷ್ಯ ಕ್ರಿಯಂಚ. ಹೌದು. ಮುಂದೆ ಓದಬೇಕು. ಇದು ಭಯ್ಯಜಿ ಯೋಗ ಮಾರ್ಗಣಿಯಲ್ಲಿ ವಿಶೇಷತೆಗಳು. ಯೋಗ ಮಾರ್ಗಣಿಯಲ್ಲಿ ಔದಾರಿಕ ಮಿಶ್ರಕಾಯ ಯೋಗ, ವೈಕ್ರಿಕ ಮಿಶ್ರಕಾಯ ಯೋಗ. ಓದ್ರಿ ಇನ್ನೊಂದ್ಸರಿ. ಯೋಗ ಮಾರ್ಗಣಿಯಲ್ಲಿ ಔದಾರಿಕ ಮಿಶ್ರಕಾಯ ಯೋಗ, ವೈಕ್ರಿಕ ಮಿಶ್ರಕಾಯ ಯೋಗ, ಆಹಾರಕ ಮಿಶ್ರಕಾಯ ಯೋಗ ಹಾಗೂ ಕಾರ್ಮಣ ಕಾಯ ಯೋಗದಲ್ಲಿ ಅಪರ್ಯಾಪ್ತ ಅವಸ್ಥೆ ಇರುತ್ತದೆ. ಇದರಲ್ಲಿ ಸಾಮಾನ್ಯ ಔದಾರಿಕ ಮಿಶ್ರಕಾಯ ಯೋಗ, ವೈಕ್ರಿಕ ಮಿಶ್ರಕಾಯ ಯೋಗ, ಆಹಾರಕ ಮಿಶ್ರಕಾಯ ಯೋಗ ಹಾಗೂ ಕಾರ್ಮಣ ಕಾಯ ಯೋಗದ ಸಮಾನವಾಗಿ ಇರುತ್ತದೆ. ಈಗ ಪಂಚೇಂದ್ರಿಯ ಅಂದ್ರೆ ಇಲ್ಲಿ ಇಂದ್ರಿಯ ಮಾರ್ಗಣ ಮುಗೀತು. ಇಂದ್ರಿಯ ಮಾರ್ಗಣ ಆದ್ಮೇಲೆ ಕಾಯ ಮಾರ್ಗಣ. ಕಾಯ ಮಾರ್ಗಣ ಅಂದ್ರೆ ಹಿಂದೆ ಸ್ಥಾವರ ಕಾಯಿಕದ್ದು ವರ್ಣನೆ ಆಗಿದೆ. ಈ ಪಂಚೇಂದ್ರಿಯದ ಜೊತೆಗೆ ತ್ರಸಕಾಯಕದ್ದು ಕೂಡ ಆಗಿದೆ. ಹಾಗಾಗಿ ಕಾಯ ಮಾರ್ಗಣ ಕೂಡ ಕಾಯ ಮಾರ್ಗಣ ಮುಗೀತು. ಆಮೇಲೆ ಯೋಗ ಮಾರ್ಗಣದ ವಿಶೇಷತೆ ಹೇಳ್ತಾರೆ ಇಲ್ಲಿ. ಯೋಗ ಮಾರ್ಗಣದಲ್ಲಿ ಎಷ್ಟು ಭೇದಗಳು ಬರ್ತವೆ? 15. 15ರಲ್ಲಿ 4 ಮನೋಯೋಗಕ್ಕೆ ಸಂಬಂಧಪಟ್ಟದ್ದು, 4 ವಚನ ಯೋಗಕ್ಕೆ ಸಂಬಂಧಪಟ್ಟದ್ದು, 7 ಕಾಯ ಯೋಗಕ್ಕೆ ಸಂಬಂಧಪಟ್ಟದ್ದು ಇರ್ತದೆ. ಅದರಲ್ಲಿ ಈ ಮಿಶ್ರಕಾಯ ಯೋಗಗಳಿದಾವಲ್ಲ, ಮಿಶ್ರಕಾಯ ಯೋಗ ಅಂತಂದ್ರೆ ಕಾಯಯೋಗದಲ್ಲಿ ಔದಾರಿಕ ಕಾಯಯೋಗ ಒಂದು, ಔದಾರಿಕ ಮಿಶ್ರ ಕಾಯಯೋಗ ಒಂದು. ಔದಾರಿಕ ಕಾಯಯೋಗ ಪರ್ಯಾಪ್ತಕರಲ್ಲಿ ಇರ್ತದೆ, ಔದಾರಿಕ ಮಿಶ್ರ ಕಾಯಯೋಗ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರ್ತದೆ. ವೈಕ್ರಿಕ ಕಾಯಯೋಗ ಪರ್ಯಾಪ್ತಕರಲ್ಲಿ ಇರ್ತದೆ, ವೈಕ್ರಿಕ ಮಿಶ್ರ ಕಾಯಯೋಗ ಅಪರ್ಯಾಪ್ತಕರಲ್ಲಿ ಇರ್ತದೆ. ಆಹಾರಕ ಕಾಯಯೋಗ ಪರ್ಯಾಪ್ತಕರಲ್ಲಿ ಇರ್ತದೆ, ಆಹಾರಕ ಮಿಶ್ರ ಕಾಯಯೋಗ ಅಪರ್ಯಾಪ್ತಕ ಅವಸ್ಥೆ ಇದೆ. ಆಮೇಲೆ ಕಾರ್ಮಣಕಾಯ ಯೋಗ ಕೂಡ ಅಪರ್ಯಾಪ್ತಕ ಅವಸ್ಥೆ ಇದೆ, ಯಾಕಂದ್ರೆ ಅಲ್ಲಿ ಕೂಡ ಯಾವ ಪರ್ಯಾಪ್ತಗಳಿಲ್ಲ. ಇಲ್ಲಿ ಎಲ್ಲಾ ಕಡೆ ಏನಾಗ್ತಿದೆ, ಇಲ್ಲಿ ಪರ್ಯಾಪ್ತಕ ಅನ್ನುವಂಥದ್ದೊಂದು ಬಿಟ್ಟು, ಅಂದ್ರೆ ಔದಾರಿಕ ಕಾಯಯೋಗ, ವೈಕ್ರಿಕ ಕಾಯಯೋಗ, ಆಹಾರಿಕ ಕಾಯಯೋಗವನ್ನ ಬಿಟ್ಟು ಈ ಯಾಕಂದ್ರೆ ಇದು ಅಪರ್ಯಾಪ್ತಕ ಮಾರ್ಗಣ ನೋಡ್ತಾ ಇದ್ದೇವೆ ನಾವು. ಯಾಕಂದ್ರೆ ಇಲ್ಲಿ ಅಪರ್ಯಾಪ್ತಕದ್ದಷ್ಟೇ ಲೆಕ್ಕ ತಗೋಬೇಕು. ಅದಕ್ಕಾಗಿ ಮಿಶ್ರ ಕಾಯಯೋಗಗಳನ್ನ ಹೇಳಿದ್ದಾರೆ ಇಲ್ಲಿ. ಔದಾರಿಕ ಮಿಶ್ರ ಕಾಯಯೋಗ ಇದು ಅಪರ್ಯಾಪ್ತಕ ಅವಸ್ಥೆ ಇದೆ. ವೈಕ್ರಿಕ ಮಿಶ್ರ ಕಾಯಯೋಗ ಇದು ಅಪರ್ಯಾಪ್ತಕ ಇದೆ, ಯಾಕಂದ್ರೆ ಇಲ್ಲಿ ಪರ್ಯಾಪ್ತಿ ಇನ್ನ ಪೂರ್ಣ ಆಗಿಲ್ಲ.
ಆಹಾರಕ ಮಿಶ್ರಕಾಯ ಯೋಗ ಇದು ಅಪರ್ಯಾಪ್ತಕ ಇದೆ. ಕಾರ್ಮಣಕಾಯ ಯೋಗ ಇಲ್ಲಿಯೂ ಕೂಡ ಪರ್ಯಾಪ್ತಿಗಳಿಲ್ಲ, ಅದಕ್ಕಾಗಿ ಪರ್ಯಾಪ್ತಿಗಳಿಲ್ಲ ಅನ್ನೋ ಕಾರಣದಿಂದ ಅಪರ್ಯಾಪ್ತಕ ಅಂತ ಹೇಳಿದ್ದಾರೆ. ಇಲ್ಲಿ ಸಹಜವಾಗಿ ಆಯಾ ಏನು ಭಾವಗಳನ್ನ ಹಿಂದೆ ನೋಡಿದ್ದೇವೆ, ಈ ಹಿಂದೆ ನೋಡುವಾಗ ಗುಣಸ್ಥಾನ ಅಂದ್ರೆ ನಿವೃತ್ತಿ ಅಪರ್ಯಾಪ್ತಕದ ಭಾವಗಳಲ್ಲಿ, ಲಬ್ಧಿ ಅಪರ್ಯಾಪ್ತಕ ಭಾವಗಳಲ್ಲಿ ಏನ್ ಸಾಮಾನ್ಯ ರೂಪದಿಂದ ನೋಡಿದೇವಲ್ಲ, ಅದೇ ಭಾವಗಳು ಸಹಜವಾಗಿ ಇರ್ತವೆ. ಇಲ್ಲೇನಂತ ಬದಲಾವಣೆ ಇರೋದಿಲ್ಲ ಯೋಗ ಮಾರ್ಗಣದಲ್ಲಿ ಅಂತ ಹೇಳಿದ್ದಾರೆ ಈ 4 ಅವಸ್ಥೆನಲ್ಲಿ. ಹಿಂದೆ ಅಂತಂದ್ರೆ ಹಿಂದೆ ಈ ವೈಕ್ರಿಕ ದೇವಗತಿ ಮಾರ್ಗಣ, ಮನುಷ್ಯಗತಿ ಮಾರ್ಗಣ ಎಲ್ಲ ನೋಡಿದೇವಲ್ಲ, ಅಲ್ಲೇನು ಮಿಶ್ರಕಾಯ ಯೋಗ ಅಪರ್ಯಾಪ್ತಕ ಅವಸ್ಥೆ ಬರ್ತಿತ್ತಲ್ಲ, ಬರ್ತಿತ್ತೇನಿಲ್ಲ? ಅಲ್ಲಿ ಏನು ಭಾವಗಳು ಸಹಜವಾಗಿ ಚರ್ಚೆ ಆಗಿವೆ, ಅದೇ ಭಾವಗಳು ಈ ಯೋಗ ಮಾರ್ಗಣದಲ್ಲೂ ಬರ್ತದೆ. ಅದಕ್ಕೆ ಇದನ್ನ ವಿಶೇಷವಾಗಿ ಹೇಳುವಂಥದ್ದೇನಿಲ್ಲ ಅಂತ ಅವರು ನೋಟ್ಸ್ ಕೊಟ್ಟಿದ್ದಾರೆ. ಆಮೇಲೆ ಇನ್ನು ಇದರ ಜೊತೆಗೆ ಔದಾರಿಕ ಮಿಶ್ರಕಾಯ ಯೋಗ, ನೀವು 3 ಮಿಶ್ರಕಾಯ ಯೋಗಗಳು ಇದಾವಲ್ಲ, 3 ಮಿಶ್ರಕಾಯ ಯೋಗಗಳು ಯಾವ್ಯಾವು? ಔದಾರಿಕ, ಆಹಾರಕ ಮಿಶ್ರ, ಆಮೇಲೆ ಕಾರ್ಮಣಕಾಯ ಯೋಗ ಇದೊಂದು. ಈ ಯೋಗ ಮಾರ್ಗಣದೊಳಗೆ ನಾವು ಹಿಂದೆ ಏನ್ ಚರ್ಚೆ ಆಗಿದೆ ಅಲ್ಲ, ಅದೇ ಸಮಾನವಾಗೇ ಇರ್ತದೆ. ಇಲ್ಲಿ ಬದಲಾವಣೆ ಏನಿರುವುದಿಲ್ಲ. ಯಾಕೆಂದ್ರೆ ಅಲ್ಲಿ ಅಪರ್ಯಾಪ್ತಕದಂತೆ ನೋಡಿದ್ದೇವೆ, ಈಗ ಮತ್ತೆ ಅದೇ ವಿಷಯ ಅದೇ ಟೇಬಲ್ ಬರ್ತದೆ, ಅಪರ್ಯಾಪ್ತಕದಂತೆ ನೋಡುವುದಾಗ್ತದೆ. ಇಷ್ಟು ಅದ್ರ ಬಗ್ಗೆ ಒಂದು ನೋಟ್ ಕೊಟ್ಟಿದ್ದಾರೆ. ವಿಶೇಷವಾಗಿ ಏನ್ ಬದಲಾಗೋದಿಲ್ಲ ನೋಡ್ರಿ. ಒಂದು ಉದಾಹರಣೆ ತಗೊಂಡು ನೋಡ್ರಿ. ಔದಾರಿಕ ಮಿಶ್ರಕಾಯ ಯೋಗ, ಯೋಗ ಮಾರ್ಗಣದಲ್ಲಿ ಔದಾರಿಕ ಮಿಶ್ರಕಾಯ ಯೋಗ. ಇಲ್ಲಿ ಮನೋಯೋಗದ್ದು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಶರೀರ ಇಲ್ವಲ್ಲ ಅದಕ್ಕೆ. ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಮನೋಯೋಗಗಳು ಬರೋದಿಲ್ಲ. ವೆರಿ ಗುಡ್. ಆಮೇಲೆ ವಚನ ಯೋಗ ಕೂಡ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಬರೋದಿಲ್ಲ. ಹಾಗಾಗಿ ಕಾಯ ಯೋಗದ ವಿಷಯವನ್ನ ಕೊಟ್ಟಿದ್ದಾರೆ. ಔದಾರಿಕ, ವೈಕ್ರಿಕ, ಆಹಾರಕದ ಮಿಶ್ರಕಾಯ ಯೋಗದ ಕೊಟ್ಟಿದ್ದಾರೆ. ಇನ್ ಕಾರ್ಮಣದಲ್ಲಿ ಅಂತೂ ಯಾವುದೂ ಕೂಡ ಇಲ್ಲ. ಇನ್ ಔದಾರಿಕ ಮಿಶ್ರಕಾಯ ಯೋಗ ಯಾರಲ್ಲಿ ಆಗ್ಲಿಕ್ಕೆ ಸಾಧ್ಯತೆ? ಮನುಷ್ಯ ಮತ್ತು ತಿರ್ಯಂಚರಲ್ಲಿ. ಈಗ ಏಕೇಂದ್ರಿಯ, ದ್ವಿಂದ್ರಿಯ, ತ್ರೀಂದ್ರಿಯ, ಇಂದ್ರಿಯ ಮಾರ್ಗಣದಲ್ಲಿ ಏಕೇಂದ್ರಿಯದಿಂದ ಎಲ್ಲ ಪಂಚೇಂದ್ರಿಯದವರೆಗೆ ಕೂಡ ನಾವು ನೋಡಿದ್ದೇವೆ. ಅಲ್ಲಿ ಏಕೇಂದ್ರಿಯದಲ್ಲಿ ಮಿಶ್ರಕಾಯ ಇದ್ದಾಗ ಏನಾಗ್ತದೆ, ದ್ವಿಂದ್ರಿಯದಲ್ಲಿ ಏನಾಗ್ತದೆ, ಇದೆಲ್ಲ ನೋಡಿದ್ದೇವೆ. ಆಮೇಲೆ ಪಂಚೇಂದ್ರಿಯದಲ್ಲಿ ನೋಡುವುದಾದ್ರೆ, ಪಂಚೇಂದ್ರಿಯದಲ್ಲಿ ಕೂಡ ನಾವು 4 ಗತಿಗಳ ಅಪೇಕ್ಷದಿಂದ ನೋಡಿದ್ದೇವೆ. ಹಾಗಾಗಿ ಯಾವ್ದಾದ್ರು ಒಂದನ್ನ, ಈಗ ಮನುಷ್ಯ ಗತಿ ಅಪೇಕ್ಷದಿಂದ ನೋಡುವುದಾದರೆ ಔದಾರಿಕ ಮಿಶ್ರಕಾಯ ಯೋಗದಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ, ಪರ್ಯಾಪ್ತಕ ಮನುಷ್ಯರಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರ್ತದೆ. ಲಬ್ಧಿ ಅಪರ್ಯಾಪ್ತಕರಲ್ಲಿ ಅಂತೂ ಅದು ಲಬ್ಧಿ ಅಪರ್ಯಾಪ್ತಕನೇ ಇರ್ತದೆ. ಪರ್ಯಾಪ್ತಕ ಮನುಷ್ಯರ ಬಗ್ಗೆ ನೋಡುವುದಾದ್ರೆ ಔದಾರಿಕ ಮಿಶ್ರಕಾಯ ಯೋಗದಲ್ಲಿ ಮನುಷ್ಯರಾಗಿ ಜನ್ಮ ತಾಳುವಂತವರಲ್ಲಿ ಉಪಶಮಿಕ ಭಾವಗಳು ಎಷ್ಟಿರ್ಬಹುದು? ಒಂದು ಶಾಸ್ತ್ರ ತಗೊಂಡು 2. ವಿಚಾರ ಮಾಡಿ ಹೇಳಿ. ಔದಾರಿಕ ಮಿಶ್ರಕಾಯ ಯೋಗದ ಪ್ರಶ್ನೆ ಇದೆ. 2 ಇರ್ಬೋದು. ಔದಾರಿಕ ಮಿಶ್ರಕಾಯ ಯೋಗದಲ್ಲಿ ಅವಸ್ಥೆಯಲ್ಲಿ 1 ಇರಲ್ಲ. 1 ಇರಲ್ಲ. 1 ಇರಲ್ಲ. ಯಾವುದಿರಲ್ಲ? ಔಪಶಮಿಕ ಭಾವಗಳೇ ಇರಲ್ಲ. ಕ್ಷಾಯಿಕ ಭಾವಗಳಲ್ಲಿ ಶಾಯಿಕನೂ ಇರಲ್ಲ. ಶಾಯಿಕ ಸಂಯುಕ್ತ 1 ಇರುತ್ತೆ. 9 ಇರ್ತವೆ. 9 ಇರುತ್ತೆ. ಕೇವಲಿ ಸಮುದ್ಘಾತದಲ್ಲಿ ಕೂಡ ಔದಾರಿಕ ಮಿಶ್ರಕಾಯ ಯೋಗ ಇದೆ. ಹಾಗಾಗಿ ಕ್ಷಾಯಿಕ ಭಾವಗಳು 9 ಆಗಲು ಸಾಧ್ಯ ಔದಾರಿಕ ಮಿಶ್ರಕಾಯ ಯೋಗದಲ್ಲಿ.
ತಿಳಿತು? ಕ್ಷಾಯೋಪಶಮಿಕ ಭಾವಗಳಲ್ಲಿ ಒಂದೊಂದಾಗಿ ನೋಡಿ. ಜ್ಞಾನ ಭಾವ ಮೂರಿರಬಹುದು. ಯಾರಾದ್ರೂ ಮನುಷ್ಯರಲ್ಲಿ ಸಮ್ಯಕ್ತ ಸಹಿತ ಜನ್ಮ ತಗೊಳ್ತಿದ್ದಾರೆ ಅಂತಂದ್ರೆ 3 ಇರ್ಲಿಕ್ಕೆ ಸಾಧ್ಯ ಇದೆ ಔದಾರಿಕ ಮಿಶ್ರಕಾಯ ಯೋಗದಲ್ಲಿ. ಆಮೇಲೆ ಅಜ್ಞಾನ ಭಾವ ಇರಬಹುದು, 2 ಇರಬಹುದು. ಯಾವ ಅಪೇಕ್ಷಾದಿಂದ ಯಾರಾದ್ರೂ ಮನುಷ್ಯ ಭಾವದಲ್ಲಿ ಮಿಥ್ಯಾತ್ವ ಸಹಿತ ಜನ್ಮ ತಗೊಳ್ತಿದ್ದಾರೆ ಅಂತಂದ್ರೆ. ಆಮೇಲೆ ದರ್ಶನ ಭಾವ 2 ಇರಬಹುದು, 3 ಇರಬಹುದು. ಸಮ್ಯಕ್ತ ಸಹಿತವಾಗಿ ಬರುವುದಾದ್ರೆ 3 ಇರ್ತವೆ, ಮಿಥ್ಯಾತ್ವ ಸಹಿತವಾಗಿ ಬರುವುದಾದ್ರೆ 2 ಇರ್ತವೆ. ಲಬ್ಧಿಗಳು 5 ಇರ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಇರಲಿಕ್ಕೆ ಸಾಧ್ಯ ಇದೆ. ಸಮ್ಯಕ್ತದ ಜೊತೆಗೆ ಕ್ಷಾಯೋಪಶಮಿಕ ಸಮ್ಯಕ್ತದ ಜೊತೆಗೆ ಮನುಷ್ಯರಾಗಿ ಜನ್ಮ ತಾಳ್ಬಹುದು. ಆಮೇಲೆ ಸಂಯಮ ಚಾರಿತ್ರ ಸಂಯಮ ಚಾರಿತ್ರ ಇರುವುದಿಲ್ಲ. ನೋಡ್ರಿ, ಮೇಲೆ ಔಪಶಮಿಕ ಇಲ್ಲ, ಕ್ಷಾಯಿಕದಲ್ಲಿ 9 ಸಾಧ್ಯ. ಕ್ಷಾಯೋಪಶಮಿಕದಲ್ಲಿ ಎಷ್ಟು ಸಾಧ್ಯ ಆಯ್ತು? ಆಹಾರಿಕ ಮಿಶ್ರಕಾಯ ಯೋಗದ ಅಪೇಕ್ಷೆಯಿಂದ ಈಗ ಔದಾರಿಕ ಮಿಶ್ರಕಾಯ ಒಂದನ್ನ ಮುಗಿಸೋಣ, ಮುಂದಿನಕ್ಕೆ ಹೋಗೋಣ. ಈಗ ಕ್ಷಾಯೋಪಶಮಿಕದಲ್ಲಿ 3 ಜ್ಞಾನ ಸಾಧ್ಯ, 2 ಅಜ್ಞಾನ ಸಾಧ್ಯ, 3 ದರ್ಶನ ಸಾಧ್ಯ, 8 ಆಯ್ತು. 5 ಲಬ್ಧಿಗಳ ಸಾಧ್ಯ, 1 ಸಮ್ಯಕ್ತ ಸಾಧ್ಯ. ಎಷ್ಟಾಯ್ತು? 14. ಔದೈಕ ಭಾವಗಳಲ್ಲಿ ನೋಡ್ರಿ ಎಷ್ಟಾಯ್ತು. ಗತಿ ಔದೈಕ ಭಾವ ಯಾವುದು? ಮನುಷ್ಯಗತಿ ಒಂದನ್ನೇ ನೋಡ್ತಾ ಇದ್ದೇವಲ್ಲ, ಆ ಅಪೇಕ್ಷೆ ಮಾತ್ರ ತಗೊಳ್ಳಿ. ಮನುಷ್ಯಗತಿ ಇದೆ 1, ಕಷಾಯಗಳು 4. ಆಮೇಲೆ ವೇದ 3 ಇರಬಹುದು. ಸಮ್ಯಕ್ತ ಸಹಿತವಾಗಿ ಜನ್ಮ ತಾಳ್ಬಹುದು, ಮಿಥ್ಯಾತ್ವ ಸಹಿತವಾಗಿ ಜನ್ಮ ತಾಳ್ಬಹುದು ಅಂದ್ಮೇಲೆ 3 ಭಾವಗಳಿರ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಮಿಥ್ಯಾ ದರ್ಶನ ಇರಬಹುದು, ಅಜ್ಞಾನ ಇರಬಹುದು, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷಗಳಲ್ಲಿ 6 ಲೇಷಗಳು ಇರಬಹುದು. ನೋಡ್ರಿ, ಇಲ್ಲಿ ಒಂದು ಕನ್ಫ್ಯೂಷನ್ ಏನಿದೆ. ಅಸಂಯಮ ಭಾವದ ಬಗ್ಗೆ ನೋಡಿದೆವು ನಾವು. ಅಸಂಯಮ ಭಾವದಲ್ಲಿ ಮತ್ತೆ ಅಜ್ಞಾನ ಭಾವದಲ್ಲಿ, ಔದೈಕದಲ್ಲಿ, ಇಲ್ಲಿ ಮನುಷ್ಯಗತಿಯ ಅಪೇಕ್ಷಾದಿಂದ ನೋಡ್ತಾ ಇದ್ದೇವೆ. 13ನೇ ಗುಣಸ್ಥಾನದ ಅಪೇಕ್ಷಾದಿಂದ ಅಜ್ಞಾನ ಭಾವ ಇರುವುದಿಲ್ಲ. ಉಳಿದ ಗುಣಸ್ಥಾನಗಳ ಅಪೇಕ್ಷಾದಲ್ಲಿ ಅಜ್ಞಾನ ಭಾವ ಇದೆ. 4ನೇ ಗುಣಸ್ಥಾನದವರೆಗಿನವರಲ್ಲಿ ಅಸಂಯಮ ಇದೆ. ಮುಂದಿನ 13ನೇ ಗುಣಸ್ಥಾನದ ಔದಾರಿಕ ಮಿಶ್ರಕಾಯ ಯೋಗದಲ್ಲಿ ಅಸಿದ್ಧತ್ವ ಎಲ್ಲ ಕಡೆ ಇದೆ. ಅಸಿದ್ಧತ್ವ ಎಲ್ಲ ಕಡೆ ಇದೆ. ಇನ್ನು ಸಾಮಾನ್ಯ ರೂಪದಿಂದ ಅಸಂಯಮದಲ್ಲಿ ಯಾರು ಜನ್ಮ ತಗೊಳ್ತಿದ್ದಾರೆ ಅವರಲ್ಲಿ 6 ಲೇಷಗಳಾಗ್ಲಿಕ್ಕೆ ಸಾಧ್ಯ. ಆಮೇಲೆ ಔದಾರಿಕ ಮಿಶ್ರಕಾಯ ಯೋಗ ನಿವೃತ್ತಿಯ ಪರ್ಯಾಪ್ತಕ ಅಂತ ಆ ಅವಸ್ಥೆನಲ್ಲಿ 13ನೇ ಗುಣಸ್ಥಾನದಲ್ಲಿ 1 ಲೇಷ ಇರ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಸಾಧ್ಯತೆಗಳ ಬಹುಪಾಲು ಏನಿದೆ ಅದರ ಅಪೇಕ್ಷಾದಿಂದ ಬರುತ್ತದೆ. ಇಲ್ಲಿ ನಾವು ಗುಣಸ್ಥಾನದ ಅಪೇಕ್ಷಾದಿಂದ ನೋಡಿದಾಗ ಅದು ಕ್ಲಿಯರ್ ಆಗ್ತದೆ. ಯಾಕೆಂದ್ರೆ ಇದು ಸಂಯಮ, ಅಸಂಯಮ, ಅಜ್ಞಾನ, ಜ್ಞಾನ ಇದರಲ್ಲಿ ಗುಣಸ್ಥಾನದ ಅಪೇಕ್ಷಾದಿಂದ ಬದಲಾವಣೆ ಆಗ್ತಿರ್ತದೆ. ತಿಳಿತು? ಈಗ 13ನೇ ಗುಣಸ್ಥಾನದ ಅಪೇಕ್ಷೆ ಬಿಟ್ಟು ಬಿಟ್ರೆ ಮೇಲೆ ಕೂಡ ಚೇಂಜ್ ಆಗ್ತದೆ ಕ್ಷಾಯಿಕ ಭಾವಗಳ. ಈಗ ನೋಡ್ರಿ, ಪಾರಿಣಾಮಿಕ ಭಾವಗಳು ದರ್ಶನನೂ ಇರ್ಲಿಕ್ಕೆ ಸಾಧ್ಯ ಇದೆ.
ಉಳಿದ ಹಾಗಾಗಿ 3 ಪಾರಿಣಾಮಿಕ ಭಾವಗಳು. ಈಗ ಏನ್ ಮಾಡ್ರಿ, ಕೇವಲ 1, 2, 4 ಗುಣಸ್ಥಾನಗಳಲ್ಲಿ ಏನ್ ಔದಾರಿಕ ಮಿಶ್ರಕ ಯೋಗ ಬರ್ತದಲ್ಲ, ಅದರ ಮಾತ್ರ ಅಪೇಕ್ಷವನ್ನ ತಗೊಂಡ್ ನೋಡ್ರಿ. ಮೇಲೆ ಕ್ಷಾಯಿಕ ಭಾವಗಳಲ್ಲಿ ಬದಲಾವಣೆ ಆಗ್ತದೆ. ಏನ್ ಬದಲಾವಣೆ ಆಯ್ತು? 4ನೇ ಗುಣಸ್ಥಾನದಲ್ಲಿ 4ನೇ ಗುಣಸ್ಥಾನ ಸಮ್ಯಕ್ತ್ವ ಒಂದು ಇರ್ಲಿಕ್ಕೆ ಸಾಧ್ಯ. ಕ್ಷಾಯಿಕದಲ್ಲಿನ 9ರ ಪೈಕಿ 1 ಇರುತ್ತೆ. ಕ್ಷಾಯೋಪಶಮಿಕದಲ್ಲಿ ಏನ್ ಬದಲಾವಣೆ ಆಯ್ತು? ಏನೂ ಆಗ್ಲಿಲ್ಲ. ಔದೈಕದಲ್ಲಿ ಬದಲಾವಣೆ ಆಗುತ್ತೆ. ಔದೈಕದಲ್ಲಿ ಅಜ್ಞಾನ ಭಾವ ಇದೆ, ಅಸಂಯಮ ಭಾವ ಇದೆ, ಇದೆಲ್ಲ ಅಸಿದ್ಧತ್ವ ಇದೆ. ಲೇಷಾದಲ್ಲಿ 6 ಯಾವುದು ಬೇಕಾಗಬಹುದು, ಪಾರಿಣಾಮಿಕದಲ್ಲಿ 3. ಈಗ ಎಲ್ಲ ಪರೀಕ್ಷೆ ನೋಡಿ ಎಷ್ಟಾಯ್ತು? ಕ್ಷಾಯಿಕದ್ದು 1, ಕ್ಷಾಯೋಪಶಮಿಕದ್ದು 14, ಔದೈಕದಲ್ಲಿ 1 ಮನುಷ್ಯಗತಿ, 4 ಕಷಾಯ, 3 ವೇದ, 8. ಆಮೇಲೆ ಮಿಥ್ಯಾದರ್ಶನ, ಅಜ್ಞಾನ, ಅಸಂಯಮ, ಅಸಿದ್ಧತ್ವ ಎಲ್ಲ ಒಂದೊಂದು. ಲೇಷಗಳ 6, 3 ಪಾರಿಣಾಮ, 3 ಪಾರಿಣಾಮ ಎಲ್ಲ ಸೇರಿಸಿ 36 ಭಾವ. ಅಷ್ಟು ಭಾವಗಳು ಔದಾರಿಕ ಮಿಶ್ರಕಾಯ ಯೋಗದಲ್ಲಿ ಮನುಷ್ಯರಲ್ಲಿ ಜನ್ಮದ ಅಪೇಕ್ಷದಿಂದ ಆಗಲು ಸಾಧ್ಯ. ತಿಳಿದು ಹೀಗೆ ಉಳಿದವುಗಳನ್ನು ಹಿಂದಿನಂತೆನೆ ಲೆಕ್ಕದಲ್ಲಿ ತೆಗೆದುಕೊಳ್ಳಿ. ಈಗ ಆಹಾರಕ್ಕದೇನೋ ಪ್ರಶ್ನೆ ಕೇಳ್ತಾ ಇದ್ರಿ, ಏನ್ ಹೇಳಿ? ಆಹಾರಕ್ಕದೇನೋ ಕೇಳಿದ್ರಲ್ಲ, ಇನ್ನೊಂದ್ಸರಿ ಹೇಳಿ. ಸರಿ, ಮುಂದೋದ್ರೆ ಒಳ್ಳೆಯದು. ವೇದ ಮಾರ್ಗಣಿ. ಭಾವ ಪುರುಷ ವೇದ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ 1, ಕ್ಷಾಯಿಕ 1, ಕ್ಷಯೋಪಶಮಿಕ 15, ಔದಯಿಕ 18, ಪಾರಿಣಾಮಿಕ 3, ಒಟ್ಟು 38 ಭಾವಗಳು. ಮುಂದಿನ ಮಾರ್ಗಣೆ ವೇದ ಮಾರ್ಗಣೆ. ವೇದ ಮಾರ್ಗಣದಲ್ಲಿ 3 ಭಾವಗಳು ಬರ್ತವೆ: ಪುರುಷ ವೇದ ಭಾವ, ಸ್ತ್ರೀ ವೇದ ಭಾವ, ನಪುಂಸಕ ವೇದ ಭಾವ. ಅದರಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರುವ ಭಾವಗಳನ್ನ ಕುರಿತು ನಾವು ಈಗ ನೋಡ್ಬೇಕಿದೆ. ಪರ್ಯಾಪ್ತಕ ಅವಸ್ಥೆಯಲ್ಲಿ ಏನೇನಾಗ್ತಿತ್ತು ಅನ್ನೋದನ್ನ ಎಲ್ಲ ಹಿಂದೆ ತಿಳಿದಿದ್ದೇವೆ. ಈಗ ಅದರಲ್ಲಿ ನಮಗ್ ಮೊದಲಿರುವಂತಹ ವಿಷಯ ಭಾವ ಪುರುಷ ವೇದ. ಭಾವ ಪುರುಷ ವೇದ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆನಲ್ಲಿ ಏನೇನ್ ಭಾವಗಳಾಗಬಹುದು ನೋಡ್ರಿ. ಭಾವ ಪುರುಷ ವೇದ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಏನೇನಾಗಬಹುದು? ಔಪಶಮಿಕ ಭಾವಗಳು ಎಷ್ಟಿರಬಹುದು? 1 ಇರಬಹುದು. ಏನಿರಬಹುದು? ದ್ವಿತೀಯೋಪಶಮ ಸಮ್ಯಕ್ತ್ವ ಭಾವ ಇರಬಹುದು. ಭಾವ ಪುರುಷ ವೇದ ಉಪಶಮ ಸಮ್ಯಕ್ತ್ವ ಭಾವ ಇರಬಹುದು ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ. ಅಂದ್ರೆ ಯಾವ ಅವಸ್ಥೆಯಲ್ಲಿ ಬರ್ತದೆ ಇದು? ಜನ್ಮದ ಮೊದಲ ಅಂತರ್ಮುಹೂರ್ತ ಇದೆಯಲ್ಲ, ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುವುದಕ್ಕಿಂತ ಮುಂಚಿನ ಅವಸ್ಥೆಯಲ್ಲಿ ಅಲ್ಲಿ ಇರುವುದು ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ. ಅಲ್ಲಿ ಭಾವ ಪುರುಷ ವೇದ ಇದ್ದಾಗ ದ್ವಿತೀಯೋಪಶಮ ಸಮ್ಯಕ್ತ್ವ ಇರುವಂತಹ ಒಂದು ಅವಸ್ಥೆ ಯಾವುದು ಅಂದ್ರೆ ವೈಕ್ರಿಕ ಮಿಶ್ರಕಾಯ ಯೋಗದಲ್ಲಿ ಯಾರಾದ್ರೂ ಮುನಿ ಮಹಾರಾಜರು ದ್ವಿತೀಯೋಪಶಮ ಸಮ್ಯಕ್ತ್ವದಲ್ಲಿ ಮರಣ ಸಾಧಿಸಿ ವೈಮಾನಿಕ ದೇವರಾಗ್ತಿರ್ತಾರಲ್ಲ, ಅಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಈ ಔಪಶಮಿಕ ಸಮ್ಯಕ್ತ್ವ ದ್ವಿತೀಯೋಪಶಮ ಸಮ್ಯಕ್ತ್ವ ಭಾವ ಇರಬಹುದು. ಇನ್ ಭಾವ ಪುರುಷ ವೇದದಲ್ಲಿ ಕ್ಷಾಯಿಕ ಭಾವಗಳು
ಒಂದಿರಬಹುದು. ಕ್ಷಾಯಿಕ ಔಪಶಮಿಕ ಸಂಯುಕ್ತಕ್ಕೂ ದ್ವಿತೀಯೋಪಶಮ ಸಂಯುಕ್ತಕ್ಕೂ ಏನು ವ್ಯತ್ಯಾಸ ಏನಿದೆ? ಔಪಶಮಿಕ ಅಂತಂದ್ರೆ ಅದು ದ್ವಿತೀಯೋಪಶಮನು ಔಪಶಮಿಕನೇ, ಪ್ರಥಮೋಪಶಮನು ಔಪಶಮಿಕನೇ. ಔಪಶಮಿಕದಲ್ಲಿ ಎರಡು ಭೇದ ಇದೆಯಲ್ಲ, ಪ್ರಥಮೋಪಶಮ ಅದಕ್ಕೆ ಔಪಶಮ ಅಂತ ಸಹಜವಾಗಿ ಹೇಳ್ಬಿಟ್ರೆ ನಾವು ಪ್ರಥಮೋಪಶಮದ ಲೆಕ್ಕ ತಗೋತೇವೆ. ಇದು ಕ್ಷಾಯೋಪಶಮಿಕ ಆದ ನಂತರ ಬರುವುದು ಅಂತ ಇಟ್ಕೋಬೇಕು. ಯಾವಾಗಲೂ ಪ್ರಥಮೋಪಶಮ ಜನ್ಮದ ಜೊತೆಗೆ ಬರುವುದಿಲ್ಲ, ಮರಣದ ಜೊತೆಗೂ ಹೋಗುವುದಿಲ್ಲ, ಮರಣದ ಜೊತೆ ಇರುವುದಿಲ್ಲ, ಜನ್ಮದ ಜೊತೆಗೇನು ಬರುವುದಿಲ್ಲ. ಜೀವ ಯಾವಾಗ ಪರ್ಯಾಪ್ತಿ ಪೂರ್ಣ ಮಾಡ್ಕೊಂಡಿರ್ತದೆ ಆವಾಗಲೇ ಬರುವಂತದ್ದು ಪ್ರಥಮೋಪಶಮ. ಅದನ್ನ ಬಿಟ್ರೆ ಅದು ಮರಣ ಜನ್ಮದ ಜೊತೆಗೆ ಬರುವಂತದ್ದಲ್ಲ. ಜನ್ಮದ ಜೊತೆಗೆ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಅಂದ್ರೆ ಸಂಸಾರ ಜೀವಗಳಲ್ಲಿ ಜನ್ಮದ ಜೊತೆಗೆ ಬರುವಂತದ್ದು ಕೇವಲ ದ್ವಿತೀಯೋಪಶಮ ಮಾತ್ರ. ಹಾಗಾಗಿ ಪರ್ಟಿಕ್ಯುಲರ್ಲಿ ದ್ವಿತೀಯೋಪಶಮ ಅಂತ ಹೇಳ್ಬೇಕಾಗ್ತದೆ. ಗುಣಗಳಲ್ಲಿ ಎರಡು ಒಂದೇ ಸೇಮೇ ಇರುತ್ತೆ? ಸೇಮ್ ಇರಲ್ಲ, ವ್ಯತ್ಯಾಸ ಬಹಳ ಇದೆ. ಪ್ರಥಮೋಪಶಮ ಆಗಿರುತ್ತೆ. ನೋಡಿ, ಪ್ರಥಮೋಪಶಮದ ಗುಣಸ್ಥಾನಗಳು 4 ರಿಂದ 7. ದ್ವಿತೀಯೋಪಶಮದ ಗುಣಸ್ಥಾನಗಳು 8 ರಿಂದ 11 ಇರುತ್ತೆ. ರಿವರ್ಸ್ ಗೇರಲ್ಲಿ ಬಂದ್ರೆ 4 ತನಕ ಇರುತ್ತೆ. ಇದು ಉತ್ಪತ್ತಿ ಆಗೋದೇ 8ರಲ್ಲಿ ದ್ವಿತೀಯೋಪಶಮ. ಪ್ರಥಮೋಪಶಮ ಉತ್ಪತ್ತಿ ಆಗ್ಲಿಕ್ಕಿರೋದು 4 ಅವಸ್ಥೆ ಇದೆ, 4, 5, 6, 7. ಶಕ್ತಿ ಒಂದೇ ಸಮ ಇರುತ್ತಾ ಅಂತ ನಾನು ಕೇಳ್ತೇನೆ. ಇಲ್ಲ, ಅದಕ್ಕೆ ಹೇಳ್ತಾ ಇರೋದು. ಶಕ್ತಿ ಒಂದೇ ಸಮ ಇದ್ರೆ ಗುಣಸ್ಥಾನ ಒಂದೇ ಇರ್ತಿತ್ತಲ್ಲ. ವಿಶುದ್ಧಿಯಲ್ಲಿ ಬಹಳ ವ್ಯತ್ಯಾಸ ಇದೆ. ವಿಶುದ್ಧಿಯಲ್ಲಿ ತುಂಬಾ ವ್ಯತ್ಯಾಸ ಇದೆ. ಇದು ವಿಶುದ್ಧಿ, ಇದು ಚಾರಿತ್ರ್ಯದ ಜೊತೆಗೆ ಇರುವಂತದ್ದು. ದ್ವಿತೀಯೋಪಶಮ ಚಾರಿತ್ರ್ಯದ ಜೊತೆಗೆ ಇರ್ತದೆ. ಪ್ರಥಮೋಪಶಮದಲ್ಲಿ ಚಾರಿತ್ರ್ಯ ಇರಬೇಕು ಅಂತ ಏನಿಲ್ಲ, ಉಪಶಮ ಚಾರಿತ್ರ್ಯ ಅಂತೂ ಇರೋದಿಲ್ಲ. ಕ್ಷಾಯೋಪಶಮಿಕ ಚಾರಿತ್ರ್ಯದ ಜೊತೆಗೆ ಇರಬಹುದು, ಯಾಕಂದ್ರೆ 6, 7ರಲ್ಲಿ ಚಾರಿತ್ರ್ಯ ಇದ್ರೆ ಅಲ್ಲಿ ಪ್ರಥಮೋಪಶಮ ಇರಬಹುದು. 4ರಲ್ಲಿ ಇರ್ಲಿಕ್ಕೆ ಸಾಧ್ಯತೆ, 5ರಲ್ಲಿ ಇರ್ಲಿಕ್ಕೆ ಸಾಧ್ಯತೆ. ಹೀಗೆ ಅದು ಉತ್ಪತ್ತಿ ಆಗೋದು ಅವಿರತ ಅವಸ್ಥೆಯಲ್ಲೂ ಉತ್ಪತ್ತಿ ಆಗ್ತದೆ. ಇದು ಉತ್ಪತ್ತಿ ಆಗೋದಿಲ್ಲ ಅವಿರತ ಅವಸ್ಥೆಯಲ್ಲಿ. ಹೀಗೆ ವ್ಯತ್ಯಾಸವೇ. ಅಲ್ಲಿ ಒಂದು ಅಂತರ್ಮುಹೂರ್ತನೇ ಇರುತ್ತೆ. ಒಂದು ಅಂತರ್ಮುಹೂರ್ತ. ಅದು ದ್ವಿತೀಯೋಪಶಮ ಅನಂತಾನುಬಂಧಿಗಳ ವಿಸಂಯೋಜನೆ ಆದಾಗ ಆಗ್ತದೆ. ಇಲ್ಲಿ ವಿಸಂಯೋಜನೆ ಏನಾಗಿಲ್ಲ, ಉಪಶಮ ಆಗಿದೆ ಅಷ್ಟೇ. ಹೀಗಿರ್ತದೆ. ಕ್ಷಾಯಿಕ ಭಾವಗಳು ಒಂದಿರಬಹುದು. ಯಾವ್ದಿರ್ಬಹುದು? ಕ್ಷಾಯಿಕ ಸಮ್ಯಕ್ತ ಭಾವ. ಎಲ್ಲಿರ್ಬಹುದು? ಪರ್ಯಾಪ್ತಕರಲ್ಲಿ. ಯಾವಾಗ ಇರ್ಲಿಕ್ಕೆ ಸಾಧ್ಯ ಇದೆ ಇದು? ನಿವೃತ್ತಿಯ ಪರ್ಯಾಪ್ತಕ ಭಾವ ಪುರುಷ ವೇದ ಕ್ಷಾಯಿಕ ಸಮ್ಯಕ್ತ್ವ. ಯಾರಾದ್ರೂ ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ ಜನ್ಮ ತಾಳ್ತಿದ್ದಾರೆ ಅಂದ್ರೆ ಅವಾಗಿರ್ತದೆ. ತಿಳಿತಾ? ಕ್ಷಾಯೋಪಶಮಿಕ ಭಾವಗಳಲ್ಲಿ ಏನೇನು ಇರಬಹುದು? ಜ್ಞಾನ ಭಾವ ಇರಬಹುದು 3 ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ, ಮತಿ ಶ್ರುತ ಅವಧಿ. ಅಜ್ಞಾನ ಭಾವ 2 ಇರಬಹುದು, ಕುಮತಿ ಕುಶ್ರುತ. ದರ್ಶನ ಭಾವಗಳಲ್ಲಿ 3 ಇರಬಹುದು, ಚಕ್ಷುವವಧಿ. ಲಬ್ಧಿಗಳ 5 ಇರ್ತವೆ, ಕ್ಷಾಯೋಪಶಮಿಕ ಲಬ್ಧಿಗಳ 5 ಇರ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಪುರುಷ ವೇದದ ಜೊತೆಗೆ ಇರಬಹುದು ನಿವೃತ್ತಿಯ ಪರ್ಯಾಪ್ತಕದಲ್ಲಿ. ಚಾರಿತ್ರ ಭಾವ ಇರುತ್ತೆ. ಯಾರು ಹೇಳ್ತೀರಿ ಅವರಿಗೆ ಮಾರ್ಗಣ ಪಕ್ಕಾ ತಿಳಿದಿದೆ ಅಂತ ಅರ್ಥ. ಚಾರಿತ್ರ ಇರುತ್ತೆ. ಹೇಗೆ ಇರ್ತದೆ ಹೇಳ್ಬೇಕು. ಮಿಶ್ರಕಾಯೋಗ ಯಾವುದು? ಆಹಾರಕ್ಕೆ ಮಿಶ್ರಕಾಯೋಗ. ನೋಡಿ, ಮಾರ್ಗಣ ಯಾವ್ದಿದೆ? ಭಾವ ಪುರುಷ ವೇದದ್ದಿದೆ. ಹಾ ಅವಸ್ಥಾ ಯಾವ್ದಿದೆ? ನಿವೃತ್ತಿಯ ಪರ್ಯಾಪ್ತಕ.
ಇವು ಎರಡರಲ್ಲಿ ಚಾರಿತ್ರ್ಯ ಇದೆ ಅಂತ ಹೇಳ್ಬೇಕು. ಹೇಗೆ ಹೇಳ್ತೀರಿ ಹೇಳ್ರಿ. ಒಂದು ಆಹಾರಕ್ಕೆ ಮಿಶ್ರಕಾಯದ ಇಲ್ಲ ಅಂತ ಸಮುದ್ರಾತದ ಸಮಯದಲ್ಲಿ ಇಲ್ಲ. ನಮ್ದು ಇದು ಚಾರಿತ್ರ್ಯ ಯಾವ್ದಿದೆ? ಕ್ಷಾಯೋಪಶಮಿಕ ಚಾರಿತ್ರ್ಯ ಇದೆ. ಕ್ಷಾಯೋಪಶಮಿಕ ಚಾರಿತ್ರ್ಯ, ಆಹಾರಕ ಮಿಶ್ರಕಾಯುಗ ಕರೆಕ್ಟ್ ಇದೆ. ವೆರಿ ಗುಡ್. ಅರ್ಥ ಆಯ್ತಾ? ಆಯ್ತಾಯ್ತು. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಕ್ಷಾಯೋಪಶಮಿಕ ಚಾರಿತ್ರ್ಯ ಇರ್ಬೇಕು ಅಂದ್ರೆ ಗುಣಸ್ಥಾನ ಎರಡೇ ಇರ್ಬೇಕು. 6 ಮತ್ತೆ 7 ಗುಣಸ್ಥಾನದ ಮನೆಗಳಲ್ಲಿ ಮಾತ್ರ. ಆ ಎರಡರಲ್ಲೇನೆ ಇರೋದು ಕ್ಷಾಯೋಪಶಮಿಕ ಚಾರಿತ್ರ್ಯ. ಇನ್ ಅದರಲ್ಲಿ ನಿವೃತ್ತಿ ಅಪರ್ಯಾಪ್ತ ಹುಡುಕ್ಬೇಕು ನಾವು ಭಾವಪುರುಷ ವೇದದ್ದು. ಆಹಾರಕ ಮಿಶ್ರಕಾಯೋಗ ಸಾಧ್ಯ ಇದೆ. ವೆರಿ ಗುಡ್. ಯಾರು ಹೇಳಿದ್ರಿ? ವೆರಿ ಗುಡ್, ಚೆನ್ನಾಗಿ ತಿಳಿದಿದ್ದೀರಿ. ಆಮೇಲೆ ಸಂಯಮ ಇರುವುದಿಲ್ಲ. ಅರ್ಥ ಆಯ್ತಾ? ಸಂಯಮ ಇರುವುದಿಲ್ಲ. ಅರ್ಥ ಆಯ್ತು. ಕ್ಷಾಯೋಪಶಮಿಕ ಭಾವಗಳು ಎಷ್ಟಾಯ್ತು ಲೆಕ್ಕ ಮಾಡಿ ಹೇಳಿ. 15. ಇನ್ ಔದಾಯಿಕ ಭಾವಗಳಲ್ಲಿ ಏನಾಗ್ಬಹುದು ನೋಡ್ರಿ. ಗತಿ ಔದಾಯಿಕ ಭಾವಪುರುಷ ವೇದದಲ್ಲಿ ಎಷ್ಟು ಗತಿಗಳಾಗಬಹುದು? 3 ಗತಿಗಳ 3 ಗತಿ ಆಗ್ಬಹುದು. ತುರಿಯಂಚ ಗತಿ, ಮನುಷ್ಯ ಗತಿ, ದೇವಗತಿ. ಇಲ್ಲಿ ಮಾತ್ರ ಭಾವಪುರುಷ ವೇದ ಇರ್ಲಿಕ್ಕೆ ಸಾಧ್ಯ, ನರಕದಲ್ಲಿ ಇರುವುದಿಲ್ಲ. ಕಷಾಯಗಳ 4 ಇರಲಿಕ್ಕೆ ಸಾಧ್ಯ. ಕ್ರೋಧಮಾನ, ಮಾಯಾ, ಲೋಪ. ವೇದದಲ್ಲಿ ಪುರುಷ ವೇದನೆ ಭಾವಪುರುಷ ವೇದ ಮಾರ್ಗಣ ಮೇಲೆ ಅದು ಒಂದೇ ಲೆಕ್ಕದಲ್ಲಿ ಬರ್ತದೆ. ಮಿಥ್ಯಾದರ್ಶನ ಇರಬಹುದು. ಭಾವಪುರುಷ ವೇದದ ಜೊತೆಗೆ ಮಿಥ್ಯಾದರ್ಶನ ಇರಬಹುದು. ಆಮೇಲೆ ಅಜ್ಞಾನ ಇದೆ, ಯಾಕಂದ್ರೆ ಕೇವಲ ಜನ ಆಗಿಲ್ಲ ಭಾವಪುರುಷ ವೇದದ ಜೊತೆಗೆ. ಅಸಂಯಮನೂ ಇದೆ ಜನ್ಮದ ಜೊತೆಗೆ. ಆಮೇಲೆ ಅಸಿದ್ಧತ್ವನೂ ಇದೆ. ಲೇಷಗಳಲ್ಲಿ ಎಲ್ಲಾ ಲೇಷಗಳು ಇರಲಿಕ್ಕೆ ಸಾಧ್ಯ. ಆಮೇಲೆ ಭಾವಪುರುಷ ವೇದದ ಜೊತೆಗೆ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಪಾರಿಣಾಮಿಕ ಭಾವಗಳು 3 ಇರಬಹುದು. ಮಿಥ್ಯಾತ್ವದಿಂದನೂ ಜನ್ಮ ತಾಳ್ಕೊಳ್ಳುವಂತ ಜೀವರು ಇದ್ದಾರೆ ಅಂದ್ಮೇಲೆ ಅಭವ್ಯತ್ವನೂ ಇದೆ, ಭವ್ಯತ್ವನೂ ಇದೆ. ಹಾಗಾಗಿ ಎಲ್ಲಾ ಸೇರಿಸಿ ಅಷ್ಟಾಯ್ತು 38. ಹೀಗೆ ಭಾವಪುರುಷ ವೇದ ಮಾರ್ಗಣದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಮಾರ್ಗಣ ಸಾಮಾನ್ಯ ವಿಶೇಷತೆಯಿಂದ 38 ಭಾವಗಳು ಆಗುತ್ತವೆ. ಇದು ಯಾವುದೇ ಒಂದು ಗುಣಸ್ಥಾನಕ್ಕೆ ಸಂಬಂಧಪಟ್ಟದ್ದಲ್ಲ, ಮಾರ್ಗಣಕ್ಕೆ ಸಂಬಂಧಪಟ್ಟದ್ದಿದೆ. ತಿಳಿತು? ಅರ್ಥ ಆಯ್ತು? ಸರಿ, ದಿನಮಾನ ಹೇಳಿ ಆಮೇಲೆ ನೋಡೋಣ. ಹೇಳ್ತೀರಾ ಯಾರಾದ್ರೂ? ಯದರ್ಥ ಮಾತ್ರ ಪದವಾಕ್ಯಹೀನಂ ಮಯಾ ಪ್ರಮಾದಾತ್ ಯದಿ ಕಿಂಚನೋಕ್ತಂ ತನ್ಮೇ ಕ್ಷಮಿತ್ವಾ ವಿದಧಾತು ದೇವಿ ಸರಸ್ವತಿ ಕೇವಲ ಬೋಧಲಬ್ಧಿಂ ಬೋಧಿಃ ಸಮಾಧಿಃ ಪರಿಣಾಮ ಶುದ್ಧಿಃ ಸ್ವಾತ್ಮೋಪಲಬ್ಧಿಃ ಶಿವ ಸೌಖ್ಯ ಸಿದ್ಧಿಃ ಚಿಂತಾಮಣಿಂ ಚಿಂತಿತವಸ್ತು ದಾನೇ ತ್ವಾಂ ವಂದ್ಯಮಾನಸ್ಯ ಮಮಾಸ್ತು ದೇವಿ ತ್ವಾಂ ವಂದ್ಯಮಾನಸ್ಯ ಮಮಾಸ್ತು ದೇವಿ. ಪಂಚಮುಖ ಜಪ.